ಈಗ ಈ ಸ್ಲೈಡ್ ಅಲ್ಲಿ ನೀವು ನೋಡ್ತಾ ಇರೋದು ಬ್ರಹ್ಮ ಕೃಷ್ಣನಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾನೆ. ಅವನು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಈ ಭಕ್ತಿ ಮಾರ್ಗವನ್ನು ಬಿಟ್ಟು ಒಬ್ಬನು ಜ್ಞಾನ ಮಾರ್ಗವನ್ನು ಹಿಡಿಯೋದು ಅಂದ್ರೆ ಬರೇ ಜ್ಞಾನವನ್ನು ಪಡೆಯುವುದು, ಅದು ತುಂಬಾ ಒಂದು ಕಷ್ಟಕರವಾದ ಮಾರ್ಗವಾಗಿದೆ. ಆಮೇಲೆ ಇದು ಒಂದು ಭತ್ತದ ತೆನೆಯ ಒಳಗೆ ಏನೋ ಇಲ್ಲದೆ ಇದ್ರೆ ಅದನ್ನು ಸುಮ್ಮನೆ ಹೊಡಿತಾ ಇದ್ರೆ ಅದು ಏನು ಅದರಿಂದ ಅಕ್ಕಿ ಹೊರಗೆ ಬರುವುದಿಲ್ಲ. ಅದೇ ರೀತಿ ನಾವು ಭಕ್ತಿ ಮಾರ್ಗ ಇಲ್ಲದೆ ಜ್ಞಾನವನ್ನು ಪಡೆಯುವುದಂದ್ರೆ ಅದನ್ನು ಎಂಟಿ ಹಸ್ಕ್ ಅಂದ್ರೆ ಒಳಗೆ ಖಾಲಿಯಾಗಿರುವ ಭತ್ತದ ತೆನೆಯನ್ನು ಹೊಡೆದ ಹಾಗೆ, ಅಂದ್ರೆ ಅದರಿಂದ ಏನು ನಮಗೆ ಲಾಭ ಅಥವಾ ಪ್ರಯೋಜನ ಸಿಗುವುದಿಲ್ಲ ಅಂತ ಬ್ರಹ್ಮ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ಅದರಿಂದ ಭಕ್ತಿ ಮಾರ್ಗವೇ ಅತ್ಯಂತ ಉತ್ಕೃಷ್ಟವಾದ ಒಂದು ಮಾರ್ಗ ಅಂತ ಬ್ರಹ್ಮ ಹೇಳ್ತಾ ಇದ್ದಾನೆ ಇದರಲ್ಲಿ. ಆಮೇಲೆ ಭಾಗವತದಲ್ಲಿ ನೆಕ್ಸ್ಟ್ ಸ್ಲೈಡ್, ಭಾಗವತದಲ್ಲಿ ಒಂದು ನಿಮಿ ರಾಜನ ಒಂದು ಕತೆ ಬರ್ತದೆ. ಅದರಲ್ಲಿ ಸಹ ಭಕ್ತಿಯ ಒಂದು ಉತ್ಕೃಷ್ಟತೆಯನ್ನು ಹೇಳಲಾಗಿದೆ. ಆಮೇಲೆ ನಾವು ಯಾವಾಗ್ಲೂ ಶ್ರೀಕೃಷ್ಣನ ಒಂದು ಶೆಲ್ಟರ್ ಅಂದ್ರೆ ಅವನ ಒಂದು ಪಾದ ಕಮಲವನ್ನು ನಾವು ಹಿಡಿದ್ರೆ ನಮ್ಗೆ ಡಿಟ್ಯಾಚ್ಮೆಂಟ್ ಅಂದ್ರೆ ಒಂದು ವೈರಾಗ್ಯ, ಆಮೇಲೆ ನಮ್ದು ಸ್ಪಿರಿಚುವಲ್ ಲೈಫ್ ಆಧ್ಯಾತ್ಮಿಕ ಜೀವನದ ಒಂದು ಅನುಭವ ಮತ್ತೆ ಭಕ್ತಿಯ ಅನುಭವ ನಮಗೆ ಆಗ್ತದೆ. ಆಮೇಲೆ ಅದೇ ರೀತಿ ನಾವು ಎಲ್ಲವನ್ನು ಅಂದ್ರೆ ನಾವು ತಿನ್ನುವ ಐಟಮ್ ಅನ್ನು ಸಹ ನಾವು ಶುದ್ಧೀಕರಣಗೊಂಡು ಪ್ರಸಾದವನ್ನಾಗಿ ಮಾಡಿದ್ರೆ ಅದು ನಮ್ಮನ್ನು ಆಧ್ಯಾತ್ಮಿಕವಾಗಿ ಒಂದು ಪೌಷ್ಟಿಕತೆಯನ್ನು ಕೊಡ್ತದೆ. ಇದರಿಂದ ನಾವು ಭಕ್ತಿ ಸೇವೆಯಲ್ಲಿ ಮುಂದೆ ಹೋಗ್ಬಹುದು ಅಂತ. ಇದು ನೀವು ಶ್ರೀಮದ್ ಭಾಗವತದಲ್ಲಿ ನಿಮಿಯ ಒಂದು ಕತೆ ಇದೆ, ಇದನ್ನು ನೀವು ಓದಿ ಆವಾಗ ನಿಮ್ಗೆ ಇದರ ಬಗ್ಗೆ ಹೆಚ್ಚು ಜ್ಞಾನ ಸಿಗ್ತದೆ. ಅಥವಾ ನಾವು ಸಹ ಮುಂದೆ ಯಾವಾಗಾದ್ರೂ ಸಮಯ ಸಿಕ್ಕಾಗ ಇದನ್ನು ಜಾಸ್ತಿ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಸ್ಲೈಡ್. ಆಮೇಲೆ ಕೃಷ್ಣ ಮತ್ತೆ ಉದ್ಧವನ ನಡುವೆ ಸಂಭಾಷಣೆ ಆದಾಗ ಅದರಲ್ಲಿ ಉದ್ಧವನು ಹೇಳ್ತಾನೆ ಏನು ಅಂದ್ರೆ, ಹೇಗೆ ಕೃಷ್ಣ ಉದ್ಧವನಿಗೆ ಏನ್ ಹೇಳ್ತಾನೆ ಅಂದ್ರೆ, ನನಗೆ ಯಾರು ಭಕ್ತಿಯನ್ನು ಮಾಡ್ತಾರೋ ಆವಾಗ ಹೇಗೆ ಒಂದು ಬೆಂಕಿ, ನೆಕ್ಸ್ಟ್ ಸ್ಲೈಡ್ ಪ್ರಭು, ಬೆಂಕಿ ಈ ಮರವನ್ನು ಬೂದಿಯನ್ನಾಗಿ ಮಾಡ್ತದೋ ಅದೇ ರೀತಿ ಭಕ್ತಿಯು ನಮ್ಮ ಎಲ್ಲ ಪಾಪಗಳನ್ನು ಅದು ಬೂದಿಯನ್ನಾಗಿ ಮಾಡ್ತದೆ, ಅಂದ್ರೆ ನಾಶ ಮಾಡ್ತದೆ. ನಾವು ಎಷ್ಟೋ ಜನ್ಮಗಳ ಇಂದ ಎಷ್ಟೋ ಒಂದು ಪಾಪಗಳನ್ನು ಮಾಡಿ ಬಂದಿರ್ತೇವೆ, ಆದ್ರೆ ಅದು ಭಕ್ತಿ ಸೇವೆಯನ್ನು ಕೈಗೊಂಡು ನಾವು ಹರಿನಾಮವನ್ನು ಜಪ ಮಾಡಿದಾಗ ಇದು ಎಷ್ಟೋ ಒಂದು ಪಾಪಗಳನ್ನು ಬೂದಿಯನ್ನಾಗಿ ಮಾಡ್ತದೆ ಅಂತ ಕೃಷ್ಣ ಉದ್ಧವನಿಗೆ ಶ್ರೀಮದ್ ಭಾಗವತದ 11ನೇ ಸ್ಕಂದ 14ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ನೆಕ್ಸ್ಟ್ ಸ್ಲೈಡ್. ಆಮೇಲೆ ಈ ಕಪಿಲ ದೇವ್ ಅವರು ದೇವಾಹುತಿಗೆ ಸಹ ಏನ್ ಹೇಳ್ತಾರೆ ಅಂದ್ರೆ, ಒಬ್ಬನು ಅತ್ಯಂತ ಒಂದು ನೀಚ ಕುಲದಲ್ಲಿ ಹುಟ್ಟಿದ್ರೆ ಸಹ, ಅಂದ್ರೆ ಈಗ ಡಾಗ್ ಈಟರ್ ಅಂದ್ರೆ ನಾಯಿಯನ್ನು ತಿನ್ನುವಂತಹ ಒಂದು ಕುಟುಂಬ, ನಾಯಿಯನ್ನು ತಿನ್ನುವ ಕುಟುಂಬಕ್ಕೆ ಚಂಡಾಲರು ಅಂತ ಹೇಳ್ತಾರೆ. ಆ ಕುಟುಂಬದಲ್ಲಿ ಹುಟ್ಟಿರುವವನೂ ಸಹ ಅವನು ನಾಮ ಜಪವನ್ನು ಮಾಡಿದ್ರೆ, ಆಮೇಲೆ ಶ್ರವಣ ಕೀರ್ತನ, ಈ ಭಕ್ತಿ ಸೇವೆಯ 9 ಅಂಗಗಳಾದ ಶ್ರವಣ ಕೀರ್ತನ, ವಿಷ್ಣು ಸ್ಮರಣ, ಪಾದ ಸೇವನ, ಈ ರೀತಿಯ ಒಂದು ಅಂಗಗಳನ್ನು ಅವನು ಜೀವನದಲ್ಲಿ ಅಳವಡಿಸಿಕೊಂಡು ಹರಿನಾಮ ಜಪವನ್ನು ಮಾಡಿದ್ರೆ ಅವನು ಯಜ್ಞ ಮಾಡಲಿಕ್ಕೂ ಅವನು ಯೋಗ್ಯನಾಗುತ್ತಾನೆ ಅಂತ ದೇವಾಹುತಿಗೆ ಕಪಿಲ ದೇವರು ಶ್ರೀಮದ್ ಭಾಗವತದ 3ನೇ ಸ್ಕಂದ 33ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಸ್ಲೈಡ್. ಆದ್ರಿಂದ ನಾವು ಏನ್ ಅರ್ಥ ಮಾಡ್ಕೋಬಹುದು ಅಂದ್ರೆ, ಭಕ್ತಿ ಮಾರ್ಗ ಒಂದು ಅತ್ಯಂತ ಒಂದು ಪವರ್ಫುಲ್, ಒಂದು ಶಕ್ತಿಯುತವಾದ ಒಂದು ಯೋಗ ಅದು. ಅಂದ್ರೆ ಇದು ನಮಗೆ ಅನ್ನಿಸ್ಬಹುದು ಬರೇ ಒಂದು ಜಪದಲ್ಲಿ ಏನಿದೆ ಅಂತ, ಆದ್ರೆ ಅದು ಅಷ್ಟೊಂದು ಶಕ್ತಿಶಾಲಿಯಾದ ಒಂದು
ಒಂದು ವೆಪನ್ ಅಂದ್ರೆ ಒಂದು ಶಸ್ತ್ರ ಇದ್ದ ಹಾಗೆ. ನಮ್ಮ ಈಗ ಯುದ್ಧಕ್ಕೆ ಹೋಗ್ಬೇಕಾದ್ರೆ ನಮ್ಗೆ ಪವರ್ಫುಲ್ ಶಸ್ತ್ರ ಇದ್ರೆ ನಾವು ಹೇಗೆ ಯುದ್ಧವನ್ನು ಗೆಲ್ಬಹುದು, ಅದೇ ರೀತಿ ನಾವು ಈ ಮಾಯಾದ ವಿರುದ್ಧ ನಾವು ಹೋರಾಡ್ಲಿಕ್ಕೆ ಇದು ಪರಿಣಾಮ ಒಂದು ಅತ್ಯಂತ ಶಕ್ತಿಯುತವಾದ ಒಂದು ಶಸ್ತ್ರಾಸ್ತ್ರ ಇದ್ದ ಹಾಗೆ. ಆಮೇಲೆ ಭಕ್ತಿಯಲ್ಲಿ ಎರಡು ರೀತಿಯ ಒಂದು ಭಕ್ತಿ ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ ರಾಗಾನುಗ ಭಕ್ತಿ ಅಂತ. ರಾಗಾನುಗ ಭಕ್ತಿ ಅಂದ್ರೆ ಕೃಷ್ಣನಿಗೆ ಸತತವಾಗಿ ನಿರಂತರವಾಗಿ ಒಬ್ಬನು ನೆನ್ಪಿಟ್ಕೊಂಡಿರ್ತಾನೆ. ಅಂದ್ರೆ 24 ಗಂಟೆಗಳ ಕಾಲ ಅವನಿಗೆ ಕೃಷ್ಣನಿಗೆ ಏನಾದ್ರು ಮರಿಲಿಕ್ಕೆ ಆಗೋದಿಲ್ಲ. ಆದ್ರೆ ಕದಾಚಿತ್ಕಿ ಭಕ್ತಿ ಅಂದ್ರೆ ಇಂಟರ್ಮಿಟೆಂಟ್ ಅಂತ ಹೇಳ್ತಾರೆ. ಈಗ ನಾವು ನಮ್ಮ ಪ್ರಾರಂಭದ ಒಂದು ಪರಿಸ್ಥಿತಿಯಲ್ಲಿ ನಾವು ಕೃಷ್ಣನನ್ನು 24 ಗಂಟೆಗಳ ಕಾಲ ನೆನ್ಪಿಟ್ಕೊಳ್ಳದೆ ಇರಬಹುದು. ಆದ್ರೆ ನಾವು ಕೆಲವೊಮ್ಮೆ ನೆನ್ಪಿಟ್ಕೊಳ್ತೇವೆ, ಆಮೇಲೆ ಕೆಲವೊಮ್ಮೆ ಮಾಯಾ ಜಗತ್ತಿಗೆ ಹೋಗ್ತೇವೆ, ಕೃಷ್ಣನನ್ನು ಮರೆತು ನಾವು ಇಂದ್ರಿಯ ತೃಪ್ತಿಗಳನ್ನು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇವೆ. ಈ ರೀತಿಯ ಒಂದು ನಮ್ದು ಆನ್ ಅಂಡ್ ಆಫ್ ಅಂತ ಹೇಳ್ತೇವೆ. ಆನ್ ಅಂಡ್ ಆಫ್ ಅಂದ್ರೆ ಏನು? ಒಂದು ಸಲ ಕೃಷ್ಣನನ್ನು ನೆನ್ಪಿಟ್ಕೊಳ್ಳುವುದು, ಆಮೇಲೆ ಇನ್ನೊಂದ್ಸಲ ಕೃಷ್ಣನನ್ನು ಮರೆಯುವುದು. ಈ ರೀತಿಯ ಒಂದು ಪ್ರಾರಂಭದಲ್ಲಿ ನಾವು ಈ ರೀತಿಯ ಒಂದು ಸ್ಥಿತಿಯನ್ನು ಹೊಂದಿರುತ್ತೇವೆ. ಆದ್ರಿಂದ ನಾವು ಸಾಧನ ಭಕ್ತಿಯನ್ನು ಮಾಡಿ. ಸಾಧನ ಭಕ್ತಿ ಅಂದ್ರೆ ಏನು? ನಾವು ಒಂದು ನಿಯಮಿತ ಮಾಲೆಗಳ ಒಂದು ಹರಿನಾಮವನ್ನು ಜಪ ಮಾಡುವುದು, 4 ನಿಯಂತ್ರಕ ತತ್ವಗಳನ್ನು ಪಾಲನೆ ಮಾಡುವುದು, ಆಮೇಲೆ ಒಂದು ದಿನದಲ್ಲಿ ಇಂತಿಷ್ಟು ಗಂಟೆಗಳ ಕಾಲ ನಾನು ಭಕ್ತಿ ಸೇವೆಯನ್ನು ಅಭ್ಯಾಸ ಮಾಡುತ್ತೇನೆ ಅಂತ ಇದನ್ನೆಲ್ಲ ನಮ್ಮ ಜೀವನದಲ್ಲಿ ಅಭ್ಯಾಸ ಮಾಡ್ತಾ ಕ್ರಮೇಣವಾಗಿ ಸ್ವಲ್ಪವಾಗಿ ನಮ್ಮ ಅಭ್ಯಾಸವನ್ನು ಜಾಸ್ತಿ ಮಾಡ್ತಾ ಹೋದಾಗ ನಾವು ಕೃಷ್ಣನನ್ನು ಆಮೇಲೆ ಜಾಸ್ತಿ ನೆನ್ಪಿಟ್ಕೊಳ್ಳಿಕ್ಕಾಗ್ತದೆ. ಸೊ ವೇದಗಳ ಸಾರ ಏನು? ಕೃಷ್ಣನನ್ನು ಸದಾಕಾಲ ನೆನ್ಪಿಟ್ಕೊಳ್ಳುವುದು, ಮತ್ತೆ ಅವನನ್ನು ಯಾವಾಗ್ಲೂ ಮರೆಯಬಾರದು. ಆಮೇಲೆ ಇದರಿಂದ ಏನಾಗ್ತದೆ? ಇದರಿಂದ ನಮಗೆ ಮರಣ ಕಾಲದಲ್ಲಿ ಸಹ ಭಗವಂತನನ್ನು ನೆನ್ಪಿಟ್ಕೊಳ್ಳಿಕ್ಕೆ ಸುಲಭವಾಗಿ ಆಗ್ತದೆ. ನೆಕ್ಸ್ಟ್ ಸ್ಲೈಡ್. ಈಗ ನಾವು ಅಜಾಮಿಲನ ಕತೆ ನೋಡಿದ್ವಿ ಲಾಸ್ಟ್ ಈ ವೀಕಲ್ಲಿ. ಅವನು ಯಾವಾಗ ಅಜಾಮಿಲ ಅವನ ಡೆತ್ ಅಂದ್ರೆ ಸಾವು ಹತ್ತಿರ ಬಂದಾಗ ಅವನು ತನ್ನ ಕಿರಿಯ ಮಗನಾದ ನಾರಾಯಣನ ಹೆಸರನ್ನು ಕರೀತಾನೆ. ಆವಾಗ ಈ ಯಮದೂತರನ್ನು ನಿಲ್ಲಿಸ್ಲಿಕ್ಕಾಗಿ ಈ ವಿಷ್ಣು ದೂತರು ಬರ್ತಾರೆ. ಆದ್ರೆ ವಿಷ್ಣು ದೂತರಿಗೆ ಅವರಿಗೆ ಈ ಒಂದು ತರಹದ ಗೊಂದಲ ಆಗ್ತದೆ. ಯಾಕಂದ್ರೆ ಅಜಾಮಿಲ ಒಂದು ಪಾಪಿ ಜೀವನವನ್ನು ನಡೆಸಿರ್ತಾನೆ. ಇದರಲ್ಲಿ ನಾವು ಏನ್ ಅರ್ಥ ಮಾಡ್ಕೊಳ್ಬಹುದು ಅಂದ್ರೆ, ನಾವು ಭಕ್ತರಿಗೆ ಯಾವಾಗ ಸೇವೆಯನ್ನು ಸಲ್ಲಿಸ್ತೇವೆ ಅದು ಒಬ್ಬ ಪಾಪಿ ಮನುಷ್ಯನನ್ನು ಸಹ ಅದು ಶುದ್ಧೀಕರಣ ಮಾಡ್ತದೆ. ಆಮೇಲೆ ಭಕ್ತಿಯು ಒಂದು ಶುಭದಾಯಕವಾದ ಮಾರ್ಗ. ಇದರಲ್ಲಿ ಏನೇ ಒಂದು ಅಡಚಣೆ ಮತ್ತೆ ಏನೋ ಒಂದು ಹೆದರಿಕೆ ಇರುವುದಿಲ್ಲ. ಆದ್ರೆ ಬೇರೆ ರೀತಿಯ ಒಂದು ಪ್ರಾಯಶ್ಚಿತ್ತ ಮಾಡಿದ್ರೆ ಅದು ನಮ್ಮನ್ನು ಶುದ್ಧೀಕರಣಗೊಳ್ಳುವುದಿಲ್ಲ ಅಂತ ನಾವು ಇದರಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಆದ್ರಿಂದ ನಮ್ಮ ಒಂದು ಆಸೆಗಳನ್ನು ನಾವು ಸಂಪೂರ್ಣವಾಗಿ ಶುದ್ಧೀಕರಣ ಮಾಡ್ಬೇಕಾದ್ರೆ ನಾವು ಭಗವಂತನ ಸೇವೆಯನ್ನು ಮಾಡ್ಬೇಕು, ಭಗವಂತನ ಭಕ್ತರ ಸೇವೆಯನ್ನು ಮಾಡ್ಬೇಕು. ಆಮೇಲೆ ನಾವು ಭಕ್ತಿ ಮಾರ್ಗವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಈ ರೀತಿ ಆದ್ರೆ ಒಬ್ಬ ಭಕ್ತನಿಗೆ ಯಮದೂತರು ಅವನ ಸ್ವಪ್ನದಲ್ಲಿ ಸಹ ಅವನಿಗೆ ಬರುವುದಿಲ್ಲ ಅಂತ ಭಾಗವತದಲ್ಲಿ ಹೇಳಲಾಗಿದೆ. ನೆಕ್ಸ್ಟ್ ಸ್ಲೈಡ್. ಅಜಾಮಿಲ ಲಾಸ್ಟ್ ಆಲ್ ಗುಡ್ ಕ್ವಾಲಿಟೀಸ್ ಅಂದ್ರೆ ಏನು? ಅವನು ಬ್ರಾಹ್ಮಣನಾಗಿರ್ತಾನೆ ಅಜಾಮಿಲ, ಆದ್ರೂ ಅವನು ತನ್ನ ಎಲ್ಲಾ ಒಳ್ಳೆಯ ಗುಣಗಳನ್ನು ಬಿಟ್ಟು ಅವನು ಒಂದು ವೈಶ್ಯ ಸಂಘದಲ್ಲಿ ಬರ್ತಾನೆ. ಆಮೇಲೆ ಎಷ್ಟೊಂದು ಒಂದು ಪಾಪ ಕಾರ್ಯಗಳನ್ನು ತನ್ನ ಜೀವನವನ್ನು ನಡೆಸಲಿಕ್ಕಾಗಿ ಮಾಡ್ತಾನೆ. ಇದೇ ರೀತಿ ಮಾಡ್ತಾ ಇರ್ಬೇಕಾದ್ರೆ ಅವನು 88 ವರ್ಷಗಳು ಕಳೆದು ಹೋಗ್ತವೆ. ಅವನಿಗೆ 10 ಜನ ಮಕ್ಕಳಿರ್ತಾರೆ. ಅದರಲ್ಲಿ ಸಣ್ಣವನು ನಾರಾಯಣ ಅಂತ. ಅವನಿಗೆ ಅಜಾಮಿಲನಿಗೆ ಸಣ್ಣ ಮಗು ನಾರಾಯಣನ ಕಾರ್ಯಗಳು ತುಂಬಾ ಒಂದು
ಸಂತೋಷವನ್ನು ನೀಡ್ತಾ ಇರ್ತದೆ. ಆದ್ರೆ ಅಜಾಮಿಲನಿಗೆ ತನ್ನ ಒಂದು ಸಾವು ಹತ್ರ ಬಂದಿದೆ ಅಂತ ಗೊತ್ತೇ ಆಗುವುದಿಲ್ಲ. ಆದ್ರೆ ಯಾವಾಗ ಈ ಯಮದೂತರು, ಈಗ ನೀವು ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ, ಪಾಪದಾಯಕವಾದ ಒಂದು ಜೀವಾತ್ಮಕ್ಕೆ ಈ ರೀತಿ ಅವನ ಸಾವು ಹತ್ರ ಬಂದಾಗ ಅವರು ಈ ಪಾಶವನ್ನು ಹಾಕಿ ಅವರು ಈ ಜೀವಾತ್ಮವನ್ನು ಎಳಿತಾರೆ. ಯಾವಾಗ ಅವರು ಈ ಜೀವಾತ್ಮವನ್ನು ಈ ಹೊರಗಿನ ದೇಹದಿಂದ ಎಳಿತಾರೋ ಆವಾಗ ಅದನ್ನೇ ನಾವು ಸಾವು ಅಂತ ಹೇಳ್ತೇವೆ. ಅಂದ್ರೆ ಜೀವಾತ್ಮವನ್ನು ದೇಹದಿಂದ ಹೊರಗೆ ತೆಗೆಯುವುದು. ಆವಾಗ ಜೀವಾತ್ಮ ದೇಹವನ್ನು ಬಿಡ್ತದೆ. ಇದನ್ನೇ ಈ ಚಿತ್ರದಲ್ಲಿ ತೋರಿಸ್ತಾ ಇದ್ದಾರೆ. ಯಮದೂತರು ಅಜಾಮಿಲನನ್ನು ಪಾಶ ಹಾಕಿ ಎಳಿತಾ ಇದ್ದಾರೆ. ಆದ್ರೆ ಅವನು ತನ್ನ ಸಣ್ಣ ಮಗುವಿನ ಹೆಸರನ್ನೇ ಕರೆದಿರುವುದು ನಾರಾಯಣ ಅಂತ. ಆದ್ರೆ ಈ ಹರಿನಾಮ ಎಷ್ಟು ಶಕ್ತಿಶಾಲಿಯಾಗಿದೆ ಅಂದ್ರೆ ಈ ವಿಷ್ಣು ದೂತರು ಕೂಡಲೇ ಬರ್ತಾರೆ. ತತ್ಕ್ಷಣ ಬಂದು ನಿಲ್ಲಿ, ನೀವು ಅವನನ್ನು ಮುಟ್ಟುವ ಹಾಗಿಲ್ಲ ಅಂತ ಅವರು ಯಮದೂತರಿಗೆ ಹೆದರಿಸ್ತಾ ಇದ್ದಾರೆ. ನೀವು ಹೇಗೆ ಅಜಾಮಿಲನನ್ನು ಮುಟ್ಟಿದ್ರಿ, ನಿಮಗೆ ಧರ್ಮದ ಬಗ್ಗೆ ಗೊತ್ತಿಲ್ವಾ? ನೆಕ್ಸ್ಟ್ ಸ್ಲೈಡ್. ವಿಷ್ಣು ದೂತರು ಪ್ರಶ್ನೆ ಮಾಡ್ತಾರೆ, ನಿಮಗೆ ಧರ್ಮದ ಬಗ್ಗೆ ಅರ್ಥ ಗೊತ್ತಿದೆಯೋ ಅಥವಾ ಈ ಅಧರ್ಮದ ಒಂದು ಸಿಂಪ್ಟಮ್ಸ್ ಅಂದ್ರೆ ಏನು ಅಂತ ನಿಮ್ಗೆ ಏನಾದ್ರೂ ಗೊತ್ತಿದ್ಯಾ? ನೀವು ಯಾರನ್ನು ನೀವು ಶಿಕ್ಷೆ ನೀಡಬಹುದು, ಯಾರಿಗೆ ಶಿಕ್ಷೆಯನ್ನು ನೀಡಬಾರದು ಎಂಬ ಒಂದು ವಿವೇಚನೆ ನಿಮಗೆ ಇದೆಯಾ ಅಂತ ವಿಷ್ಣು ದೂತರು ಯಮದೂತರಿಗೆ ಕೇಳ್ತಾರೆ. ಆವಾಗ ಯಮದೂತರು ಏನ್ ಹೇಳ್ತಾರೆ, ನೀವು ನಮ್ಮ ಯಮರಾಜನ ಒಂದು ಜುರಿಸ್ಡಿಕ್ಷನ್ ಅಂದ್ರೆ ಈ ನಮ್ಮ ಜುರಿಸ್ಡಿಕ್ಷನ್ಗೆ ಬಂದು ಯಾಕೆ ನಮ್ಮ ಕಾರ್ಯಕ್ಕೆ ಅಡಚಣೆಯನ್ನು ತರುತ್ತಾ ಇದ್ದೀರಿ? ನಿಮಗೆ ಗೊತ್ತಿಲ್ವೋ ಈ ಅಜಾಮಿಲನು ತುಂಬಾ ಪಾಪಿಯಾದ ಒಬ್ಬ ವ್ಯಕ್ತಿ ಅಂತ ಅವರು ಯಮದೂತರು ವಿಷ್ಣು ದೂತರಿಗೆ ಕೇಳ್ತಾರೆ. ನೆಕ್ಸ್ಟ್ ಸ್ಲೈಡ್. ಆವಾಗ ಭಾಗವತದಲ್ಲಿ ಏನ್ ಹೇಳಲಾಗಿದೆ, ಅಲ್ಲಿ ಲಾ ಆಫ್ ಕರ್ಮ ಅಂತ ಇರ್ತದೆ. ಲಾ ಆಫ್ ಕರ್ಮ ಅಂದ್ರೆ ಏನು? ಈ ಭಗವದ್ಗೀತೆಯಲ್ಲಿ ನೀವು ನೋಡಿದಾಗೆ ನಮಗೆ 5 ಸಬ್ಜೆಕ್ಟ್ ಮ್ಯಾಟರ್ ಅಲ್ಲಿ ಒಂದು ಸಬ್ಜೆಕ್ಟ್ ಮ್ಯಾಟರ್ ಯಾವುದು? ಅದು ಕರ್ಮ. ಕರ್ಮ ಅಂದ್ರೆ ಏನು? ನಾವು ಯಾವುದೇ ಒಂದು ಆಕ್ಷನ್ ಅಂದ್ರೆ ಒಂದು ಕಾರ್ಯವನ್ನು ಮಾಡಿದಾಗೆ ಅದಕ್ಕೆ ಒಂದು ರಿಯಾಕ್ಷನ್ ಅಂತ ಒಂದು ನಮಗೆ ಬರ್ತದೆ. ಅದು ಕರ್ಮ ಅಂತ ಕರೀತಾರೆ. ಒಳ್ಳೆ ಕಾರ್ಯವನ್ನು ಮಾಡಿದರೆ ಒಳ್ಳೆ ರಿಯಾಕ್ಷನ್ ಬರ್ತದೆ, ಕೆಟ್ಟ ಕಾರ್ಯಗಳನ್ನು ಮಾಡಿದರೆ ಕೆಟ್ಟ ರಿಯಾಕ್ಷನ್ ಬರ್ತದೆ. ಅದು ಕೆಟ್ಟ ಕಾರ್ಯಗಳನ್ನು ಮಾಡಿದರೆ ವಿಕರ್ಮ ಅಂತ ಕರೀತಾರೆ. ಆಮೇಲೆ ಒಳ್ಳೆ ಕಾರ್ಯಗಳನ್ನು ಸಕರ್ಮ ಅಂತ ಕರೀತಾರೆ. ಆಮೇಲೆ ಭಕ್ತಿ ಸೇವೆಯಲ್ಲಿ ಮಾಡಿದ ಕಾರ್ಯಗಳನ್ನು ಅಕರ್ಮ ಅಂತ ಕರೀತಾರೆ. ಅಕರ್ಮ ಅಂದ್ರೆ ಯಾವುದೇ ರಿಯಾಕ್ಷನ್ಸ್ ಇಲ್ಲ, ಅದಕ್ಕೆ ಪಾಸಿಟಿವ್ ಕರ್ಮನು ಸಕರ್ಮನೂ ಸಿಗಲ್ಲ, ವಿಕರ್ಮನೂ ಸಿಗಲ್ಲ, ಅದಕ್ಕೆ ಯಾವುದೇ ಒಂದು ರಿಯಾಕ್ಷನ್ಸ್ ಇರಲ್ಲ ಅಂತ. ಅದಕ್ಕಾಗಿ ಯಾವಾಗ ನಮ್ಮ ಕರ್ಮ 0 ಆಗ್ತದೆ ಆವಾಗ ನಮಗೆ ನಮ್ಮ ಮರಳಿ ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಮರಳಿ ಭಗವದ್ಧಾಮಕ್ಕೆ, ವೈಕುಂಠಕ್ಕೆ ನಾವು ಹಿಂದಿರುಗಿ ಹೋಗಬಹುದು. ವೈಕುಂಠದಲ್ಲಿ ಏನ್ ಮಾಡುವುದು? ವೈಕುಂಠದಲ್ಲಿ ನಾವು ನಮ್ಮ ಆಧ್ಯಾತ್ಮಿಕ ದೇಹವನ್ನು ಪಡೆದು ಅಲ್ಲಿ ಸತತವಾಗಿ ಅಂದ್ರೆ ಶಾಶ್ವತವಾಗಿ ಭಗವಂತನ ಸೇವೆಯನ್ನು ಮಾಡಿ ನಾವು ಅತ್ಯಂತ ಆನಂದದ ಜೀವನವನ್ನು ವೈಕುಂಠದಲ್ಲಿ ನಾವು ನಡೆಸಬಹುದು. ಆದ್ದರಿಂದ ಇದು ಲಾ ಆಫ್ ಕರ್ಮವನ್ನು ಅರ್ಥ ಮಾಡಿಕೊಳ್ಳುವುದು ಒಂದು ತುಂಬಾ ಮುಖ್ಯವಾದ ಒಂದು ವಿಷಯವಾಗಿದೆ. ಆದ್ರಿಂದ ಇದರಲ್ಲಿ ಲಾ ಆಫ್ ಕರ್ಮದ ಬಗ್ಗೆ ನಮ್ಗೆ ಭಾಗವತದಲ್ಲಿ ಹೇಳಿದ್ದಾರೆ. ಅದು ಏನು ಅಂದ್ರೆ ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡಿದಾಗ ಅದರಲ್ಲಿ 12 ಸಾಕ್ಷಿಗಳಿರ್ತಾರೆ. ಯಾಕಂದ್ರೆ ಸಾಕ್ಷಿಗಳು ಇಲ್ಲದೆ ನೀವು ಒಂದು ಜೀವಾತ್ಮ ನಾಳೆ ಯಮರಾಜನಿಗೆ ಒಂದು ಪ್ರಶ್ನೆಯನ್ನು ಮಾಡಬಹುದು, ನಾನು ಆ ಕಾರ್ಯವನ್ನು ಮಾಡಿದ್ದೇನೆ ಅಂತ ಏನು ಸಾಕ್ಷಿ ಇದೆ ಅಂತ. ಅದಕ್ಕಾಗಿ 12 ಸಾಕ್ಷಿಗಳಿರ್ತಾರೆ. ಅದರಲ್ಲಿ ಚಂದ್ರ, ಸೂರ್ಯ, ಆಮೇಲೆ ದೇವತೆಗಳು, 8 ದಿಕ್ಕುಗಳು, ಆಮೇಲೆ ಭೂಮಿ, ಆಮೇಲೆ ಪರಮಾತ್ಮ, ಆಮೇಲೆ ವಾಯು, ಈ ರೀತಿಯ ಒಂದು ಇವರೆಲ್ಲರೂ ನಮ್ಮ ಕಾರ್ಯಗಳನ್ನು, ನಾವು ಏನೇನು ಕಾರ್ಯಗಳನ್ನು ಮಾಡ್ತೇವೆ ಅದಕ್ಕೆಲ್ಲ ಇವರು ಸಾಕ್ಷಿಗಳು. ನಾವು ತಪ್ಪು ಕೆಲಸಗಳನ್ನು ಮಾಡ್ಬೇಕಾದ್ರೆ ನಾವು ಆಲೋಚನೆ ಮಾಡಬಹುದು,
ಇದು ಯಾರು ನೋಡ್ತಾ ಇಲ್ಲ, ಈಗ ನಾನು ಈ ತಪ್ಪು ಕಾರ್ಯವನ್ನು ಮಾಡಬಹುದು, ಯಾರು ನೋಡ್ತಾ ಇಲ್ಲ ಅಂತ. ಆದರೆ ಅದು ನಮ್ಮ ಒಂದು ಮಾಯೆಯಾಗಿದೆ. ಯಾಕಂದ್ರೆ ನಮ್ಮನ್ನು ನೋಡ್ಲಿಕ್ಕೆ ಎಷ್ಟೊಂದು ದೇವತೆಗಳು ಇದ್ದಾರೆ, ಸೂರ್ಯ, ಚಂದ್ರ ಮತ್ತೆ ವಾಯು, ಆಮೇಲೆ ಪರಮಾತ್ಮ ನೋಡ್ತಾ ಇದ್ದಾನೆ. ಈ ರೀತಿಯ ಒಂದು ಸಾಕ್ಷಿಗಳು ಇರ್ತವೆ. ಆಮೇಲೆ ಯಾವಾಗಲೂ ಕರ್ಮ ನಮ್ಮ ಮಾನವ ಜನ್ಮದಲ್ಲಿ ಮಾತ್ರ ನಮ್ಗೆ ಕರ್ಮ ಅಂತ ಸಿಗ್ತದೆ. ಆಮೇಲೆ ಪ್ರಾಣಿಗಳ ಜನ್ಮದಲ್ಲಿ ಕರ್ಮ ಅಂತ ಒಂದು ಇರುವುದಿಲ್ಲ. ಆಮೇಲೆ ಯಾವಾಗ ಒಬ್ಬ ಅಂದ್ರೆ ಪಾಪ ಕಾರ್ಯಗಳನ್ನು ಮಾಡ್ತಾನೆ, ಅವನು ಪಾಪ ಒಂದು ವಿಕರ್ಮವನ್ನು ಅವನು ಪಡಿತಾನೆ. ಆಮೇಲೆ ವಿಕರ್ಮವನ್ನು ಮಾಡಿದಾಗ ಅವನು ಯಮರಾಜನ ಒಂದು ಅಧೀನಕ್ಕೆ ಒಳಪಡ್ತಾನೆ. ಆದರೆ ಭಕ್ತರು ಯಮರಾಜನ ಅಧೀನಕ್ಕೆ ಒಳಪಡುವುದಿಲ್ಲ. ಆದ್ದರಿಂದ ಈ ಶಿಕ್ಷೆಯನ್ನು ಯಾವಾಗಲೂ ಈ ಪಾಪಿಗಳಿಗೆ ಯಮರಾಜ ಡಿಸೈಡ್ ಮಾಡ್ತಾನೆ. ನೀವು ನರಕ ಲೋಕಕ್ಕೆ ಹೋಗ್ಬೇಕೋ ಅಥವಾ ಸ್ವರ್ಗಲೋಕಕ್ಕೆ ಹೋಗ್ಬೇಕೋ ಅಥವಾ ಪುನಃ ಈ ಭೂಲೋಕದಲ್ಲೇ ಜನ್ಮವನ್ನು ಪಡೆದು ಬರಬೇಕೋ, ಅಥವಾ ನೀವು ಯಾವ ರೀತಿ ನಿಮ್ಮ ಒಂದು ರಿಪೀಟೆಡ್ ಸೈಕಲ್ ಅಂದ್ರೆ ಈ ಜನ್ಮ ಮೃತ್ಯು ಜರ ವ್ಯಾಧಿಯ ಈ ಒಂದು ಸೈಕಲ್ ಅನ್ನು ನೀವು ಹೇಗೆ ಮಾಡಬೇಕು, ನಮಗೆ ನೆಕ್ಸ್ಟ್ ಲೈಫ್ ಅಲ್ಲಿ ನಾನು ಬೆಕ್ಕಾಗ್ಬೇಕೋ ಅಥವಾ ನಾಯಿ ಆಗ್ಬೇಕೋ, ಈ ರೀತಿಯ ಒಂದು ಡಿಸಿಷನ್ ಅನ್ನು ಯಮರಾಜ ತೆಗೆದುಕೊಳ್ತಾನೆ. ಅದು ಪಾಪಿಗಳ ಜೀವನದಲ್ಲಿ. ಆದ್ರೆ ಭಕ್ತರ ಜೀವನದಲ್ಲಿ ಈ ಡಿಸಿಷನ್ ಅನ್ನು ಪರಮಾತ್ಮ ಅವನು ಕೃಷ್ಣನೇ ಸದಾ ತೆಗೆದುಕೊಳ್ತಾನೆ. ಆದ್ದರಿಂದ ಈ ಎಲ್ಲ ಈ ಕರ್ಮ, ಲಾ ಆಫ್ ಕರ್ಮದಿಂದ ಹೊರಗೆ ಬರುವ ಒಂದು ಅತ್ಯಂತ ಸುಲಭವಾದ ಒಂದು ಉಪಾಯ ಅಂತ ಹೇಳಿದ್ರೆ ಅದನ್ನು ಹರಿನಾಮವನ್ನು ನಾವು ಪ್ರತಿನಿತ್ಯ ಜಪವನ್ನು ಮಾಡುವುದು. ಇದು ನಾವು ಯಾವಾಗ ನಾವು ಹರಿನಾಮವನ್ನು ಪ್ರತಿದಿನ ನಮಗೆ ಎಷ್ಟು ಆಗ್ತದೋ ಅಷ್ಟು ನಾವು ಜಪವನ್ನು ಮಾಡ್ತೇವೆ, ಆವಾಗ ನಾವು ಈ ಪಾಪ ಕಾರ್ಯಗಳಿಂದ ನಾವು ಮುಕ್ತವಾಗಬಹುದು ಅಂತ ಭಾಗವತದಲ್ಲಿ ಹೇಳಿದ್ದಾರೆ. ಇದು ನೀವು ಬೇಕಾದ್ರೆ ಭಾಗವತ ಓದ್ಬಹುದು. ಇದು 6ನೇ ಸ್ಕಂದದಲ್ಲಿ 1ನೇ 2ನೇ ಮತ್ತು 3ನೇ ಅಧ್ಯಾಯ ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ನಿಮ್ಗೆ ನಮ್ದು ಇಸ್ಕಾನ್ ಅಲ್ಲಿ ಶ್ರೀಮದ್ ಭಾಗವತ ಒಂದು ನಿಮ್ಗೆ ಸಿಗ್ತದೆ. ನೀವು ಅದು ತುಂಬಾ ನಿಮ್ಮ ಲೈಫ್ ಟೈಮ್ ಅಸೆಟ್ ಇದು. ಅಂದ್ರೆ ನಿಮಗೆ ಒಂದು ಆಸ್ತಿ ಇದ್ದ ಹಾಗೆ. ಅದು ಒಂದು ಸಲ ನೀವು ಸ್ವಲ್ಪ ದುಡ್ಡು ಖರ್ಚು ಮಾಡಿದ್ರು, ನಿಮ್ಮ ಶಕ್ತಿಯಾನುಸಾರ ಖರ್ಚು ಮಾಡಿದ್ರು ಪರವಾಗಿಲ್ಲ, ನೀವು ಈ ಭಾಗವತವನ್ನು ನೀವು ತೆಗೆದುಕೊಂಡು ಓದಿರಿ. ಯಾಕಂದ್ರೆ ಇದು ನಿಮ್ಮ ಜೀವನದ ಒಂದು ಅತ್ಯಂತ ಮುಖ್ಯವಾದ ಆಸ್ತಿ ಅಂತ ಹೇಳ್ಬಹುದು. ಇದು 6ನೇ ಸ್ಕಂದದಲ್ಲಿ 1, 2 ಮತ್ತೆ 3ನೇ ಅಧ್ಯಾಯದಲ್ಲಿ ಈ ರೀತಿ ವಿವರಿಸಲಾಗಿದೆ. ನೆಕ್ಸ್ಟ್ ಸ್ಲೈಡ್ ಹೋಗು. ಆಮೇಲೆ ಸೈಕಲ್ ಆಫ್ ಸಿನ್, ಪಾಪದ ಒಂದು ಸೈಕಲ್ ಹೇಗೆ ಆಗ್ತದೆ ಅಂದ್ರೆ, ಈ ಪಾಪವನ್ನು ಹೇಗೆ ಮಾಡ್ತಾರೆ? ಇಗ್ನೋರೆನ್ಸ್ ಅಂದ್ರೆ ಅವಿದ್ಯೆಯಿಂದ ಈ ಪಾಪವನ್ನು ಮಾಡ್ತಾರೆ. ಆಮೇಲೆ 4 ರೀತಿಯ ಒಂದು ಪಾಪ ಇರ್ತದೆ. ಇದು ಪಾಪ ಅಂದ್ರೆ ನಮ್ಗೆ ಡಿಸೈರ್ ಸೀಡ್, ನಮ್ಮ ಒಂದು ಆಸೆಯ ಒಂದು ಬೀಜವಾಗಿ ಇರ್ತದೆ. ಇದನ್ನು ಬೀಜಂ ಅಂತಾರೆ. ಆಮೇಲೆ ಪಾಪ ಅಂದ್ರೆ ಸಿನ್ಫುಲ್ ಆಕ್ಷನ್, ನಮ್ದು ಆಲ್ರೆಡಿ ಕಮಿಟ್ ಮಾಡಿರುವಂತ ಒಂದು ಆಕ್ಷನ್, ಅದನ್ನು ಪಾಪ ಅಂತಾರೆ. ಆಮೇಲೆ ಅದು ಒಂದು ಇನ್ಕ್ಲಿನೇಷನ್ ಇರ್ತದೆ, ಕೂಟಂ ಅಂತಾರೆ. ಆಮೇಲೆ ಅಪ್ರಾರಬ್ಧ ಕರ್ಮ ಅಂತ ಹೇಳ್ತಾರೆ. ಆದ್ರೆ ನಾವು ಯಾವುದೇ ಒಂದು ನಮ್ಮ ಜೀವನದಲ್ಲಿ ಕಷ್ಟವನ್ನು ಅನುಭವಿಸುತ್ತಿದೆ, ನಾವು ಏನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ನಾನು ಹಿಂದಿನ ಯಾವುದೋ ಒಂದು ಜನ್ಮದಲ್ಲಿ ಒಂದು ಪಾಪ ಮಾಡಿರುವುದರಿಂದ ನಾನು ಈ ಜೀವನದಲ್ಲಿ ನನ್ನ ದುಃಖ ಮತ್ತೆ ಕಷ್ಟವನ್ನು ಅನುಭವಿಸ್ತಾ ಇದ್ದೇನೆ ಅಂತ. ಅದು ನಾನು ಈಗ ಅನುಭವಿಸುತ್ತಿರುವ ಒಂದು ದುಃಖ ಮತ್ತೆ ಒಂದು ಕಷ್ಟವನ್ನು ಅದನ್ನು ಪ್ರಾರಬ್ಧ ಕರ್ಮ ಅಂತ ಹೇಳ್ತಾರೆ. ನೆಕ್ಸ್ಟ್ ಸ್ಲೈಡ್. ಈಗ ಅಜಾಮಿಲ ಹೇಗೆ ಅವನು ಕೆಳಗೆ ಬಿದ್ದ, ಅವನು ಬ್ರಾಹ್ಮಣನ ಒಂದು ಗುಣವನ್ನು ಹೊಂದಿದ್ರು ಸಹ. ಅಂದ್ರೆ ಅವನು ಕಾಡಿಗೆ ಹೋದಾಗ ಅವನು ಈ ವೇಶ್ಯೆ, ಒಬ್ಬ ನೀಚ ಹುಡುಕನನ್ನು ಅಪ್ಪಿಕೊಳ್ಳುವುದು ಮತ್ತೆ ಅವನಿಗೆ ಮುತ್ತು ಕೊಡುವುದು, ಇದನ್ನೆಲ್ಲ ನೋಡಿದಾಗ ಅವನು ಅಜಾಮಿಲನಿಗೆ ಒಂದು ಈ ಕಾಮದೇವನ ಒಂದು ಮದನನ ಒಂದು ಬಾಣಕ್ಕೆ ಅವನು ಒಳಗಾಗಿ ಅವನಿಗೆ ಆ ಒಂದು ಕಾಮ ಹುಟ್ಟುತ್ತದೆ ಅವನ ಮನಸ್ಸಿನಲ್ಲಿ. ಆಮೇಲೆ ಅವನು ಎಲ್ಲಾ ಒಂದು ರೀತಿಯ ಒಂದು ಧರ್ಮವನ್ನು ಬಿಡ್ತಾನೆ. ಆಮೇಲೆ ಅವನ ಒಂದು ಚೇಸ್ಟ್ ವೈಫ್ ಅಂದ್ರೆ ಹೆಂಡತಿ, ಒಂದು ಪ್ರತಿವ್ರತ ಒಂದು
ಹೆಂಡತಿಯನ್ನು ಬಿಡ್ತಾನೆ, ತನ್ನ ಮುದುಕರಾದ ತನ್ನ ತಂದೆ ತಾಯಿಗಳನ್ನು ಬಿಟ್ಟು ಅವನು ಎಲ್ಲಾ ರೀತಿಯ ಆ ವೇಶ್ಯೆಯನ್ನು ಮದುವೆಯಾಗಿ ಎಲ್ಲಾ ರೀತಿಯ ಒಂದು ಪಾಪ ಕಾರ್ಯದಲ್ಲಿ ತೊಡಗಿಕೊಳ್ತಾನೆ. ಆಮೇಲೆ ಅವನು ಈ ರೀತಿ ಒಂದು ಇರ್ರೆಸ್ಪಾನ್ಸಿಬಲ್ ಅಂದ್ರೆ ಒಂದು ಬೇಜವಾಬ್ದಾರಿಯ ಒಬ್ಬ ವ್ಯಕ್ತಿ ಆಗ್ತಾನೆ. ಆಮೇಲೆ ಎಲ್ಲಾ ಶಾಸ್ತ್ರದ ಎಲ್ಲಾ ವಿಧಿಗಳನ್ನು ಅವನು ಮುರಿತಾ ಬರ್ತಾನೆ. ನೆಕ್ಸ್ಟ್ ಸ್ಲೈಡ್ ಪ್ರಭು. ಇದರಲ್ಲಿ ನಾವು ನೋಡಬಹುದು ಹೇಗೆ ಅವನು ಫಾಲ್ ಡೌನ್ ಆದ ಅಂತ. ಅಂದ್ರೆ ಅವನಿಗೆ ಲಸ್ಟ್ ಅವೇಕನ್ ಆಯ್ತು, ಆಮೇಲೆ ಅವನಿಗೆ ಒಂದು ರೀತಿಯ ಮಾಯೆ ಹುಟ್ಟು, ಆಮೇಲೆ ಅವನು ತನ್ನ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟ, ಅವನು ಶಾಸ್ತ್ರಗಳನ್ನು ನೆನ್ಪಿಡ್ಲಿಕ್ಕೆ ಪ್ರಯತ್ನ ಪಟ್ಟ, ಆದ್ರೆ ಅವನಿಗೆ ಆಗ್ಲಿಲ್ಲ. ಅದರಿಂದ ಅವನು ಎಲ್ಲಾ ಬ್ರಾಹ್ಮಣನ ಧರ್ಮವನ್ನು ಬಿಟ್ಟು ಅವನು ಇದನ್ನು ಮಾಡ್ದ ಅಂತ. ಇದು ಸೈಕಲ್, ನಾನೀಗ ಎಕ್ಸ್ಪ್ಲೈನ್ ಮಾಡಿರುವುದನ್ನೇ ಸೈಕಲ್ ರೀತಿಯಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಸ್ಲೈಡ್, ನೆಕ್ಸ್ಟ್ 2 slides. ನೆಕ್ಸ್ಟ್ ಸ್ಲೈಡ್. ಸೊ ಇದು ಅಜಾಮಿಲನ ಫಾಲ್ ಡೌನ್. ಅವನು ತನ್ನ ಹೆಂಡತಿಗೆ ಡೈವೋರ್ಸ್ ಕೊಟ್ಟು ಡಕಾಯಿತಿ ಮತ್ತೆ ಎಲ್ಲ ರೀತಿಯ ಅಶುದ್ಧ ಕಾರ್ಯಗಳನ್ನು ಮಾಡ್ತಾನೆ. ನೆಕ್ಸ್ಟ್ ಸ್ಲೈಡ್. ಹಾಗಾದ್ರೆ ಈಗ ಅವನು ಹೇಗೆ ವಿಷ್ಣು ದೂತರಿಂದ ಅವನು ಡೆಲಿವರ್ ಆದ ನಾವು ನೋಡಿದ್ವಿ. ಅದೇ ರೀತಿ ಕೆಲವು ಪ್ರಶ್ನೆಗಳನ್ನು ವಿಷ್ಣು ದೂತರು, ನೆಕ್ಸ್ಟ್ ಸ್ಲೈಡ್ ಪ್ರಭು, ಅವರು ಹೇಳ್ತಾರೆ. ಏನು ಅಂದ್ರೆ, ಯಾವಾಗ್ಲೂ ಒಬ್ಬ ಸಾಮಾನ್ಯನಾದ ವ್ಯಕ್ತಿ ಅವನು ಯಾವಾಗಲೂ ರಾಜ ಅಥವಾ ಒಬ್ಬ ಯಾರು ಆಳುತ್ತಾನೋ ಅಥವಾ ಲೀಡರ್ಸ್ ಅಂತ ಕರಿತೀವಲ್ಲ, ಆ ಲೀಡರ್ಸ್ ಅವರ ಉದಾಹರಣೆಯನ್ನು ಅವನು ಪಾಲನೆ ಮಾಡ್ತಾನೆ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಯದ್ಯದ್ ಆಚರತ್ ಅತಿ ಶ್ರೇಷ್ಠ ತತ್ತತ್ ಏವೇ ತರೋ ಜನಃ ಅಂತ. ಆದ್ರಿಂದ ನೆಕ್ಸ್ಟ್ ಸ್ಲೈಡ್. ಈಗ ನಾವು ಏನು ಅರ್ಥ ಮಾಡ್ಕೊಳ್ಬಹುದು ಅಂದ್ರೆ, ಹೋಲಿ ನೇಮ್, ಹರಿನಾಮ ಯಾವ ಒಂದು 10 ರೀತಿಯ ಒಂದು ಇಫೆಕ್ಟ್ಸ್ ಅನ್ನು ತರ್ತದೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಇದು ಅಂದ್ರೆ ಇದು ಒಂದು ಹೋಲಿ ನೇಮ್, ಒಂದು ಹರೇ ಕೃಷ್ಣ ಮಹಾಮಂತ್ರ ಅಥವಾ ಬೇರೆ ದಿವ್ಯ ಹರಿನಾಮ ಅಂದ್ರೆ ಇದು ನಮ್ಗೆ ಒಂದು ಪರ್ಫೆಕ್ಟ್ ಒಂದು ಪ್ರಾಯಶ್ಚಿತ್ತವನ್ನು ಮಾಡ್ಲಿಕ್ಕೆ ಆಗ್ತದೆ. ಯಾಕಂದ್ರೆ ಅದು ನಮ್ಮ ಪಾಪ ಮಾಡುವ ಪ್ರವೃತ್ತಿಯನ್ನೇ ಅದು ನಾಶ ಮಾಡ್ತದೆ ಅಂತ ಒಂದನೇದು. ಎರಡನೇದಾಗಿ ಅದು ನಮ್ಮ ಭಗವಂತನ ಅಂದ್ರೆ ಕೃಷ್ಣನ ಒಂದು ಅಟೆನ್ಷನ್ ಅಂದ್ರೆ ಅವನ ಒಂದು ದಯೆಯನ್ನು ನಮ್ಗೆ ಅಟ್ರಾಕ್ಟ್ ಮಾಡ್ತದೆ ನಮ್ಮ ಜೀವನದಲ್ಲಿ. ಅದರಿಂದ ನಮ್ಮ ಎಷ್ಟೋ ಒಂದು ಲಕ್ಷ ಜನ್ಮಗಳಲ್ಲಿ ಮಾಡಿರುವಂತಹ ಒಂದು ಪಾಪಗಳು ಅದು ಸಂಪೂರ್ಣವಾಗಿ ನಾಶವಾಗ್ತದೆ. ನಾವು ಕ್ರಮಕ್ರಮವಾಗಿ ನಾವು ಶುದ್ಧರಾಗ್ತಾ ಹೋಗ್ತೇವೆ. ಅಂದ್ರೆ ಚೇತೋ ದರ್ಪಣ ಮಾರ್ಜನಂ ಭವ ಮಹಾದಾವಾಗ್ನಿ ನಿರ್ವಾಪಣಂ ಶ್ರೇಯ ಕೈರವ ಚಂದ್ರಿಕಾ ವಿತರಣಂ ವಿದ್ಯಾವಧು ಜೀವನಂ ಆನಂದಾಂಬುದಿ ವರ್ಧನಂ ಪ್ರತಿಪದಂ ಪೂರ್ಣಾಮೃತ ಸ್ವಾದನಂ ಸರ್ವಾತ್ಮ ಸ್ಥಪನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ. ಇದು ಶಿಕ್ಷಾಷ್ಟಕದಲ್ಲಿ 1ನೇ ಶ್ಲೋಕದಲ್ಲಿ ಈ ರೀತಿ ವರ್ಣಿಸಲಾಗಿದೆ. ಅಂದ್ರೆ ನಮ್ಮ ಮನಸ್ಸು ಒಂದು ಕನ್ನಡಿ ಇದ್ದ ಹಾಗೆ. ಈ ಕನ್ನಡಿಯಲ್ಲಿ ಎಷ್ಟೊಂದು ಧೂಳು ತುಂಬಿದೆ. ಧೂಳು ಅಂದ್ರೆ ಏನು? ಈಗ ಧೂಳು ತುಂಬಿದಾಗ ಕನ್ನಡಿಯಲ್ಲಿ ನಮ್ಮ ಮುಖ ಕಾಣ್ತದೆಯೋ? ಇಲ್ಲ, ಅದು ಕಾಣುವುದಿಲ್ಲ. ನಮ್ಮ ಮುಖ ಕಾಣ್ಬೇಕಾದ್ರೆ ನಾವು ಕ್ರಮವಾಗಿ ಆ ಧೂಳನ್ನು ಒರೆಸ್ಬೇಕು, ಆ ಧೂಳನ್ನು ತೆಗಿಬೇಕು. ಆವಾಗ ನಮ್ಮ ಮುಖ ಸ್ವಲ್ಪವಾಗಿ ಕಾಣ್ತಾ ಬರ್ತದೆ. ಅದೇ ರೀತಿ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಿದಾಗ, ಹರಿನಾಮವನ್ನು ಜಪ ಮಾಡಿದಾಗ ಏನಾಗ್ತದೆ, ನಮ್ಮ ಮನಸ್ಸಿನ ಆ ಕಲ್ಮಶಗಳು, ಆ ಧೂಳಿಯನ್ನು ಅದು ಹರಿನಾಮ ಶುದ್ಧಿಗೊಳ್ತಾ ಹೋಗ್ತದೆ. ಆವಾಗ ನಾನು ಜೀವಾತ್ಮ ಅಂತ ಅದು ನನ್ನ ಒಂದು ಸ್ವರೂಪವನ್ನು ನಾನು ಕ್ರಮವಾಗಿ ನೋಡಬಹುದು. ಇದು ಆದ್ರಿಂದ ಹರಿನಾಮವು ಭಕ್ತಿಯನ್ನು ಅವೇಕನ್ ಮಾಡ್ತದೆ. ಅಂದ್ರೆ ಅದು ನಮ್ಮ ಭಕ್ತಿಯನ್ನು ಕ್ರಮವಾಗಿ ಅದು ಜಾಸ್ತಿ ಮಾಡ್ತದೆ, ಮತ್ತೆ ನಮ್ಮನ್ನದು ಶುದ್ಧ ಮಾಡ್ತದೆ ಅಂತ ಹೇಳಿದ್ದಾರೆ. ಆಮೇಲೆ ಈ ಹರಿನಾಮವನ್ನು ನಾವು ಯಾವಾಗ್ಲೂ ಅಫೆನ್ಸ್ಲೆಸ್ ಆಗಿ ಮಾಡ್ಬೇಕು. 10 ರೀತಿಯ ಅಪರಾಧಗಳು ಇರ್ತದೆ.
10 ರೀತಿಯ ಅಪರಾಧಗಳಿಂದ ಮುಕ್ತವಾಗಿ ನಾವು ಹರಿನಾಮವನ್ನು ಮಾಡಬೇಕು. ಆದ್ರೆ ಅದರ ವಿಶೇಷತೆ ಏನು ಅಂದ್ರೆ, ನಾವು 10 ರೀತಿಯ ಅಪರಾಧಗಳನ್ನು ಕೆಲವೊಮ್ಮೆ ಮಾಡಿದರೆ ಸಹ ಅದರ ಇಫೆಕ್ಟ್ ಇರ್ತದೆ. ಅದಕ್ಕೆ ಸಾಂಕೇತ್ಯ ಅಥವಾ ಪರಿಹಾಸ್ಯ ಮಾಡ್ತಾರೆ ಕೆಲವರು. ನೋಡು ಅವರು ಹರೇ ಕೃಷ್ಣದವರು, ಅವರು ಹಾಗೆ ಹೀಗೆ ಅಂತ ಅವರು ಹರೇ ಕೃಷ್ಣ ಅಂತ ಜಪ ಮಾಡ್ತಾರೆ. ಅದು ಆ ರೀತಿಯ ಒಂದು ರೀತಿಯಲ್ಲಿ ಜಪ ಮಾಡಿದ್ರೆ ಸಹ ಅದಕ್ಕೆ ಒಂದು ಇಫೆಕ್ಟ್ ಇದೆ. ಆಮೇಲೆ ಒಬ್ನು ಬೀಳ್ತಾ ಇರ್ಬೇಕಾದ್ರೆ, ಅವನೊಬ್ನು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಬ್ನಿಗೆ ಒಂದು ನೋವಾಗ್ತಾ ಇದ್ರೆ, ಯಾವಾಗ ಅವನು ಹರಿನಾಮವನ್ನು ತೆಗೆದುಕೊಳ್ತಾನೆ ಅದರ ಇಫೆಕ್ಟ್ಸ್ ಇರ್ತದೆ. ಆಮೇಲೆ ಅದು ಎಲ್ಲಾ ರೀತಿಯ ಪಾಪಗಳನ್ನು ಬುಡ ಸಹಿತವಾಗಿ ಅದು ಕಿತ್ತು ಇದು ಮಾಡ್ತದೆ, ಅದಕ್ಕೆ ಎಸಿತದೆ. ಆಮೇಲೆ ಅದು ಹೇಗೆ ಒಂದು ಬೆಂಕಿ ಒಂದು ಒಣಗಿರುವ ಒಂದು ಹುಲ್ಲನ್ನು ಹೇಗೆ ಅದು ಬೂದಿಯನ್ನಾಗಿ ಮಾಡ್ತದೆ, ಅದೇ ರೀತಿ ನಮ್ಮ ಪಾಪಗಳನ್ನು ಹರಿನಾಮ ಸಂಪೂರ್ಣವಾಗಿ ನಾಶ ಮಾಡ್ತದೆ. ಮತ್ತೆ ಅದು ನಮಗೆ ಒಳಗಿಂದ ಜ್ಞಾನವನ್ನು ಸಹ ಅದು ನಮಗೆ ನೀಡ್ತದೆ. ಅದರಿಂದ ಇದು ಅಂದ್ರೆ ದಿವ್ಯ ಜ್ಞಾನ ಹೃದಯ ಪ್ರಕಾಶಿತೋ ಅಂತ, ಅಂದ್ರೆ ದಿವ್ಯ ಜ್ಞಾನವನ್ನು ಅದು ಹೃದಯದಿಂದ ಪ್ರಕಾಶಿತಗೊಳಿಸ್ತದೆ ಹರಿನಾಮ. ಸೊ ಇದು ಇಷ್ಟು 10 ರೀತಿಯ ಇಫೆಕ್ಟ್ಸ್ ನಮಗೆ ಹರಿನಾಮದಿಂದ ಸಿಗ್ತದೆ. ಇದು ಇಷ್ಟೇ ಅಲ್ಲ, ನಮಗೆ ಇನ್ನು ಹರಿನಾಮದ ಬಗ್ಗೆ ನಾವು ದಿನಗಟ್ಲೆ ಮಾತಾಡಿದ್ರು ಸಹ ಅದರ ಒಂದು ಗುಣಗಾನ ಮಾಡ್ಲಿಕ್ಕೆ ಅದು ನಮ್ಗೆ ಸಂಪೂರ್ಣವಾಗಿ ಮಾಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ರೆ ಇದು ಪ್ರಮುಖವಾಗಿ ಈ 10 ಇಫೆಕ್ಟ್ ನಮಗೆ ಹರಿನಾಮದಿಂದ ಸಿಗ್ತದೆ. ನೆಕ್ಸ್ಟ್ ಸ್ಲೈಡ್. ಇದು ನೆಕ್ಸ್ಟ್ ಸ್ಲೈಡ್ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅಜಾಮಿಲ ಅಂದ್ರೆ ಹೇಗೆ ಅವರು ಅಜಾಮಿಲನಿಗೆ ಏನಾಗ್ತದೆ, ಅವನಿಗೆ ವಿಷ್ಣುದೂತರು ಅವನನ್ನು ಯಮದೂತರಿಂದ ರಕ್ಷಣೆ ಮಾಡಿದ ಮೇಲೆ ಅವನು ಏನ್ ಮಾಡ್ತಾರೆ, ಯಮದೂತರನ್ನು ವಾಪಸ್ಸು ಕಳಿಸಿ ಇವನನ್ನು ಹಾಗೆ ಅವನಿಗೆ ಮತ್ತೆ ಜೀವನದ ಕೆಲವು ವರ್ಷ ಅವನಿಗೆ ಜೀವನ ಮಾಡುವ ಹಾಗೆ ಅವನಿಗೆ ಚಾನ್ಸ್ ಕೊಡ್ತಾರೆ. ಆವಾಗ ಅಜಾಮಿಲನಿಗೆ ಅವನಿಗೆ ಗೊತ್ತಾಗ್ತದೆ. ನೆಕ್ಸ್ಟ್ ಸ್ಲೈಡ್. ಆವಾಗ ಅವನು ಲ್ಯಾಮೆಂಟ್ ಮಾಡ್ತಾನೆ, ಅಂದ್ರೆ ಅವನು ದುಃಖ ಪಡ್ತಾನೆ. ನಾನು ಎಂತಹ ಒಂದು ಪಾಪ ಜೀವನವನ್ನು ನನ್ನ ಜೀವನದಲ್ಲಿ ನಡೆಸಿದೆ, ನಾನು ಬ್ರಾಹ್ಮಣನಾಗಿದ್ದೆ, ನಾನು ಎಂತಹ ಪಾಪ ಕಾರ್ಯಗಳನ್ನು ಮಾಡಿದೆ, ನಾನು ಇನ್ನಾದ್ರೂ ನಾನು ಒಂದು ಈ ಭೌತಿಕವಾದ ಒಂದು ಜೀವನವನ್ನು ನಡೆಸಬಾರ್ದು, ನಾನು ಈಗ ಒಂದು ನನ್ನ ಆಧ್ಯಾತ್ಮಿಕ ಜೀವನವನ್ನು ಪ್ರಾರಂಭ ಮಾಡ್ಬೇಕು, ನಾನು ಈಗ ಹರಿನಾಮವನ್ನು ಜಪ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೇನೆ ಮತ್ತು ಭಕ್ತಿ ಸೇವೆಯನ್ನು ಪ್ರಾರಂಭ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ ಅಂತ ಅವನು ಅಜಾಮಿಲ ಒಂದು ರಿಸಲ್ಯೂಷನ್ ಅನ್ನು ತೆಗೆದುಕೊಳ್ತಾನೆ. ನೆಕ್ಸ್ಟ್ ಸ್ಲೈಡ್. ಈ ನೆಕ್ಸ್ಟ್ ರಿಸಲ್ಯೂಷನ್ಸ್ ಇದೆ ನೋಡಿ. ನಾನು ಎಲ್ಲಾ ರೀತಿಯ ಒಂದು ಕಾಮವನ್ನು ಬಿಡ್ತೇನೆ, ನಾನು ಮಾಯೆಯಿಂದ ಹೊರಗೆ ಬರ್ತೇನೆ, ನಾನು ಯಾವಾಗ್ಲೂ ಕೃಷ್ಣ ಪ್ರಜ್ಞೆಯಲ್ಲಿ ಮುಳುಗಿರ್ತೇನೆ, ಈ ರೀತಿಯ ಒಂದು ಡಿಟರ್ಮಿನೇಷನ್ ಅನ್ನು ಅಜಾಮಿಲ ಮಾಡ್ತಾನೆ ಅವನು. ಆಮೇಲೆ ಏನಾಗ್ತದೆ, ಅವನು ನೆಕ್ಸ್ಟ್ ಸ್ಲೈಡ್ ಹರಿದ್ವಾರಕ್ಕೆ ಹೋಗ್ತಾನೆ. ಹರಿದ್ವಾರದಲ್ಲಿ ಸಂಪೂರ್ಣನಾಗಿ 24 ಗಂಟೆಗಳ ಕಾಲ ಹರಿನಾಮ ಮತ್ತೆ ಭಕ್ತಿ ಸೇವೆಯಲ್ಲಿ ತೊಡಗಿಕೊಂಡು ಅವನ ಇಂದ್ರಿಯಗಳನ್ನು ಅವನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಸಂಪೂರ್ಣವಾಗಿ ಒಂದು ಕೃಷ್ಣನ ದಿವ್ಯ ಸ್ವರೂಪ ಮತ್ತೆ ದಿವ್ಯ ಭಕ್ತಿ ಸೇವೆಯಲ್ಲಿ ತೊಡಗಿತಾನೆ. ತನ್ನ ಜೀವನವನ್ನು ಸಂಪೂರ್ಣವಾಗಿ ಪರಿಶುದ್ಧನಾಗ್ತಾನೆ. ಆಮೇಲೆ ಅವನು ಸ್ವಲ್ಪ ವರ್ಷದ ನಂತರ ಅವನು ಸಾಯುವಾಗ ಅವನು ಸಂಪೂರ್ಣನಾಗಿ ಶುದ್ಧನಾಗಿರುವುದರಿಂದ ಅವನಿಗೆ ವೈಕುಂಠದಿಂದ ಅವನನ್ನು ಕರೆದೊಯ್ಯಲಿಕ್ಕೆ ಅವನ ಆಧ್ಯಾತ್ಮಿಕ ಶರೀರದೊಂದಿಗೆ ಅದೇ ವಿಷ್ಣು ದೂತರು ಮತ್ತೆ ಬಂದು ಅವನನ್ನು ವೈಕುಂಠಧಾಮಕ್ಕೆ ಕರೆದುಕೊಂಡು ಹೋಗ್ತಾರೆ. ಇದು ಎಲ್ಲ ಏಕೆ ಸಾಧ್ಯವಾಯಿತು? ಅವನು ಹರಿನಾಮವನ್ನು ಜಪ ಮಾಡಿರುವುದರಿಂದ ಅವನಿಗೆ ತನ್ನ ಜೀವನವನ್ನು ಪರಿಪೂರ್ಣಗೊಳಿಸಲಿಕ್ಕೆ ಸಾಧ್ಯವಾಯಿತು ಅಂತ ನಾವು ಇದರಿಂದ ಈ ಚಿತ್ರದಲ್ಲಿ ನೀವು ನೋಡಬಹುದು. ಹೇಗೆ ಅಜಾಮಿಲನಿಗೆ ವಿಷ್ಣು ದೂತರು ಅವನು ಎರಡನೇ ಸಲ ದೇಹವನ್ನು ಬಿಡುವಾಗ ಅವನಿಗೆ ಆಧ್ಯಾತ್ಮಿಕ ದೇಹವನ್ನು ಕೊಟ್ಟು ಅವನಿಗೆ ವೈಕುಂಠದ ವಿಮಾನದಲ್ಲಿ ಅವನನ್ನು ಈ ಭೌತಿಕ ಲೋಕವನ್ನು ಬಿಟ್ಟು ವೈಕುಂಠಧಾಮಕ್ಕೆ ಕರೆದುಕೊಂಡು ಹೋಗಲಿಕ್ಕೆ ಬಂದಿದ್ದಾರೆ.
ಹಾಗಿದ್ರೆ ನಾವು ಇದರಿಂದ ಏನು ಅರ್ಥ ಮಾಡ್ಕೊಳ್ಬಹುದು? ಅವನು ಅಜಾಮಿಲ ಅವನು ಮೊದಲು ಸಾಯುವಾಗ ಅವನು ಶ್ರದ್ಧೆ ಇಲ್ಲದೆ ಅವನು ಜಪ ಮಾಡಿದ, ನಾರಾಯಣನ ಹೆಸರು ತೆಗೆದುಕೊಂಡ. ಆಮೇಲೆ ಅವನು ಸಾಯುವಾಗ ಮಾತ್ರ ಜಪವನ್ನು ನಾರಾಯಣನ ಹೆಸರನ್ನು ತೆಗೆದುಕೊಂಡ. ಆಮೇಲೆ ಅವನು ನಾರಾಯಣ ಅಂತ ಅವನು ವಿಷ್ಣುವಿಗೆ ಸಂಕೇತವಾಗಿ ಹೇಳಿರ್ಲಿಲ್ಲ, ಅವನು ತನ್ನ ಸಣ್ಣ ಮಗನಿಗೆ ಸಂಕೇತವಾಗಿ ಹೇಳಿದ್ದ. ಆಮೇಲೆ ಅವನು ತುಂಬಾ ಒಂದು ಪಾಪಿಯಾದ ಒಬ್ಬ ವ್ಯಕ್ತಿ ಜೀವನವನ್ನು ನಡೆಸಿದ್ದ. ಇದಿಷ್ಟು ಮಾಡಿದ್ರೆ ಅವನಿಗೆ ಈ ರೀತಿಯ ಅವನಿಗೆ ಒಂದು ರಿಸಲ್ಟ್ ಸಿಕ್ಕಿರ್ಬೇಕಾದ್ರೆ ನಾವು ನಮ್ಮ ಜೀವನದಲ್ಲಿ ನಾವು ಭಕ್ತರಾಗಿ ನಾವು ಪೂರ್ಣ ಶ್ರದ್ಧೆಯಿಂದ ಮತ್ತೆ ನಾವು ಸಾಯುವಾಗ ಮಾತ್ರ ಅಲ್ಲ, ನಮ್ಮ ಜೀವನದ ಉದ್ದಕ್ಕೂ ನಿರಂತರವಾಗಿ ಮತ್ತೆ ನಾವು ವಿಷ್ಣುವಿಗೆ ಸಂಕೇತವಾಗಿ ಅಂದ್ರೆ ವಿಷ್ಣುವಿನ ಅವನಿಗೆ ಅಡ್ರೆಸ್ ಮಾಡ್ತಾ ಮತ್ತೆ ನಾವು ಪಾಪ ಜೀವನವನ್ನು ನಡೆಸದೆ ನಾವು ಒಂದು ಶುದ್ಧವಾದ ಜೀವನವನ್ನು ನಡೆಸಿಕೊಂಡು ನಾವು ಹರಿನಾಮವನ್ನು ಪ್ರತಿದಿನ ಮಾಡ್ತಾ ಹೋದ್ರೆ ನಮಗೆ ಎಷ್ಟು ಅದರ ಪರಿಣಾಮ ಸಿಗಬಹುದು ಅಂತ ನಮ್ಗೆ ಕಲ್ಪನೆ ಸಹ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನಾವು ಏನು ಮಾಡ್ಬೇಕಂದ್ರೆ ನಾವು ಇದರಿಂದ ಅರ್ಥ ಮಾಡ್ಕೋಬಹುದು, ಕೃಷ್ಣ ನಮಗೆ ಎಷ್ಟೋ ಅನೇಕ ಅನಂತ ಒಳ್ಳೆಯ ರಿಸಲ್ಟ್ ಅನ್ನು ನಮಗೆ ಕೊಟ್ಟೇ ಕೊಡುತ್ತಾನೆ ಅನ್ನುವ ಶ್ರದ್ಧೆ ನಾವು ನಮ್ಮ ಜೀವನದಲ್ಲಿ ಬೆಳೆಸ್ಕೊಳ್ಬೇಕು. ಮತ್ತೆ ಆದಷ್ಟು ಹರಿನಾಮವನ್ನು ನಾವು ಮಾಡಬೇಕು. ನೆಕ್ಸ್ಟ್ ಸ್ಲೈಡ್ ಪ್ರಭು. ಇದು ಆಮೇಲೆ ಯಮದೂತರು ಹೋಗಿ ಅವ್ರು ಯಮರಾಜನಿಗೆ ಕೇಳ್ತಾರೆ, ನಾವು ನಿನ್ನನ್ನೇ ಸುಪ್ರೀಂ ಜಡ್ಜ್ ಅಂದ್ರೆ ನೀನೇ ಒಬ್ಬ ಸುಪ್ರೀಂ ಜಡ್ಜ್ ಅಂತ ತಿಳ್ಕೊಂಡಿದ್ವಿ. ನೆಕ್ಸ್ಟ್ ಸ್ಲೈಡ್. ಆದ್ರೆ ನಿನಗಿಂತ ನಮಗೆ ವಿಷ್ಣು ದೂತರು ಬಂದು ಈ ರೀತಿ ವಾಪಸ್ಸು ಕಳಿಸಿದ್ದಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಸ್ಲೈಡ್. ಯಾವಾಗ ಯಮದೂತರು ಈ ರೀತಿಯ ಕ್ವಶನ್ ಅನ್ನು ಕೇಳ್ತಾರೆ ಅಂದ್ರೆ ಎಷ್ಟು ಜನ ರೂಲರ್ಸ್ ಇದ್ದಾರೆ, ಆಮೇಲೆ ನಮ್ಮ ಜುರಿಸ್ಡಿಕ್ಷನ್ಗೆ ನಮ್ಮ ಒಬ್ಬ ಪಾಪಿಗೆ ಯಾಕೆ ನಾವು ಶಿಕ್ಷೆಯನ್ನು ಕೊಡ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ, ವಿಷ್ಣು ದೂತರು ನಮ್ಮ ಹಗ್ಗವನ್ನು ಅಜಾಮಿಲನನ್ನು ಎಳೆಯಬೇಕಾದ್ರೆ ಹಗ್ಗವನ್ನು ಕಟ್ ಮಾಡಿದ್ದಾರೆ, ಆದ್ರಿಂದ ನಿಮಗಿಂತ ಸುಪ್ರೀಂ ಜಡ್ಜ್ ಯಾರಿದ್ದಾರೆ ಅಂತ ಯಮದೂತರು ಯಮರಾಜನಿಗೆ ಹೇಳ್ತಾರೆ. ಆವಾಗ ಯಮರಾಜ ಏನ್ ಹೇಳ್ತಾನೆ ಅಂದ್ರೆ, ನನಗಿಂತ ಮತ್ತೆ ಎಲ್ಲಾ ದೇವತೆಗಳಿಗಿಂತ ಮೇಲೆ ಒಬ್ಬ ಇದ್ದಾರೆ, ಅದು ಅವನಿಗೆ ದೇವೋತ್ತಮ ಪರಮ ಪುರುಷ ಅಂತ ಕರೀತಾರೆ. ನೆಕ್ಸ್ಟ್ ಸ್ಲೈಡ್ ಪ್ರಭು. ದೇವೋತ್ತಮ ಪರಮ ಪುರುಷ ಯಾರು? ಅವನು ಶ್ರೀಕೃಷ್ಣ. ಅವನು ಈಶ್ವರ ಪರಮ ಕೃಷ್ಣ, ಸಚ್ಚಿದಾನಂದ ವಿಗ್ರಹ, ಆದಿರ್ ಗೋವಿಂದ ಸರ್ವಕಾರಣ ಕಾರಣಂ. ಅಂದ್ರೆ ಅವನು ಎಲ್ಲರ ಕಂಟ್ರೋಲ್, ಸುಪ್ರೀಂ ಕಂಟ್ರೋಲರ್ ಅಂದ್ರೆ ಯಾರು? ಅವನು ಗೋವಿಂದ ಅಥವಾ ಕೃಷ್ಣ. ಅವನು ನನಗಿಂತ ಅಲ್ಲ, ಎಲ್ಲರಿಗಿಂತ ಅವನು ಅತ್ಯಂತ ಸುಪ್ರೀಂ ಆದ ಕಂಟ್ರೋಲರ್ ಆಗಿದ್ದಾನೆ. ಆದ್ದರಿಂದ ನೀವು ಇನ್ನು ಮುಂದೆ ವೈಷ್ಣವರ ಹತ್ತಿರ ಹೋಗಬೇಡಿ. ಯಾರು ವಿಷ್ಣುವಿನ ಹೆಸರನ್ನು, ವಿಷ್ಣುವಿನ ದಿವ್ಯನಾಮವನ್ನು ಮತ್ತೆ ಕೃಷ್ಣನ ದಿವ್ಯನಾಮವನ್ನು ಯಾರು ಜಪ ಮಾಡ್ತಾ ಇದ್ದಾರೆ ಅವರ ಹತ್ತಿರ ನೀವು ಹೋಗಲೇಬೇಡಿ. ಯಾಕಂದ್ರೆ ಅವರು ನಮ್ಮ ಅಧೀನದಲ್ಲಿ ಬರುವುದಿಲ್ಲ. ಯಾರು ವೈಷ್ಣವರಾಗಿದ್ದಾರೆ ಅವರಿಗೆ ನೀವು ದೂರದಿಂದನೇ ಪ್ರಣಾಮವನ್ನು ಮಾಡಿ ಅವರ ಹತ್ತಿರ ಹೋಗಬಾರದು. ಅವರನ್ನು ವಿಷ್ಣು ದೂತರೇ ನೋಡ್ಕೊಳ್ತಾರೆ. ಆಮೇಲೆ ಭಾಗವತ ಧರ್ಮ ಅಂದ್ರೆ ಏನು? ಈ ಭಕ್ತಿ ಸೇವೆ. ಇದರಲ್ಲಿ 12 ಜನ ಮಹಾಜನ ಅಂತ ಇದ್ದಾರೆ. ಮಹಾಜನರಲ್ಲಿ ಆ ಮಹಾಜನರ ಆದರ್ಶದಲ್ಲಿ ಒಬ್ಬನು ಅನುಸರಣೆ ಮಾಡಿ ಈ ಭಕ್ತಿ ಸೇವೆಯನ್ನು ಮಾಡ್ತಾನೆ. ಅವನು ಕ್ರಮಕ್ರಮೇಣವಾಗಿ ಶುದ್ಧೀಕರಣನಾಗಿ ಅವನು ಪೂರ್ಣ ಶುದ್ಧ ಭಕ್ತನಾಗ್ತಾನೆ. ಆದ್ದರಿಂದ ನೀವು ಯಾರು ಹರಿನಾಮವನ್ನು ಜಪ ಮಾಡ್ತಾರೆ ಅವರ ಬಳಿಗೆ ಹೋಗಬೇಡಿ. ಆಮೇಲೆ ಹರಿನಾಮ ನೀವು 6ನೇ ಸ್ಕಂದದ 3ನೇ ಅಧ್ಯಾಯದಲ್ಲಿ ನೋಡಿದ್ರೆ ಯಮರಾಜ ಈ ಹರಿನಾಮದ ವೈಭವವನ್ನು ಅವನು ಸತತವಾಗಿ ಆ ಅಧ್ಯಾಯದಲ್ಲಿ ವರ್ಣನೆಯನ್ನು ಮಾಡ್ತಾನೆ, ಯಮರಾಜರಿಗೆ ಹೇಳ್ತಾನೆ. ನೆಕ್ಸ್ಟ್ ಸ್ಲೈಡ್.
ಅದರಲ್ಲಿ ಏನು ಅಂದ್ರೆ ಭಾಗವತ ಧರ್ಮ ಅಂದ್ರೆ ಯಾರು ಚಾಂಟರ್ಸ್ ಅಂದ್ರೆ ಜಪವನ್ನು ಮಾಡ್ತಾರೆ, ಯಾರು ಭಕ್ತರಾಗಿದ್ದಾರೆ ಅವರಿಗೆ ಈ ಕೌಮೋದಕಿಯಿಂದ ಅವರು ರಕ್ಷಣೆ ಪಡುತ್ತಾರೆ. ಆಮೇಲೆ ಅವರು ಯಾವಾಗ್ಲೂ ವಿಷ್ಣುವಿನ ಅಧೀನದಲ್ಲಿ ಬರ್ತಾರೆ. ಆದ್ರಿಂದ ಅವರು ಏನ್ ಕೇಳ್ತಾನೆ, ಭಗವಂತನಲ್ಲಿ ಬೇಡ್ಕೊಳ್ತಾನೆ, ನಮ್ಮ ಓ ಕೃಷ್ಣ, ಓ ವಿಷ್ಣು, ನನ್ನ ಒಂದು ಈ ಯಮದೂತರು ಮಾಡಿರುವಂತಹ ಒಂದು ಅಪರಾಧವನ್ನು ಕ್ಷಮಿಸು ಅಂತ ಕೃಷ್ಣನಲ್ಲಿ ಬೇಡ್ಕೊಳ್ತಾನೆ ಯಮರಾಜ. ಮತ್ತೆ ಇದರೊಂದಿಗೆ ಯಮರಾಜನು ಒಂದು ಭಕ್ತಿಯ ಹರಿನಾಮದ ಒಂದು ವೈಭವವನ್ನು ಮತ್ತೆ ವೈಷ್ಣವರ ಒಂದು ಅವರ ಒಂದು ಪೊಸಿಷನ್ ಮತ್ತೆ ಅವರ ಒಂದು ವೈಭವವನ್ನು ಇಲ್ಲಿ ಯಮದೂತರಿಗೆ ಅವನು ವಿವರಿಸ್ತಾನೆ. ನೆಕ್ಸ್ಟ್ ಸ್ಲೈಡ್. ಅದರಿಂದ ಆಮೇಲೆ ಸುಖದೇವ ಗೋಸ್ವಾಮಿಗಳು ಆ ಅಧ್ಯಾಯದಲ್ಲಿ ಈ ರೀತಿ ಕನ್ಕ್ಲೂಡ್ ಮಾಡ್ತಾರೆ, ಏನು ಅಂದ್ರೆ ಈ ಹರಿನಾಮ ಸಂಕೀರ್ತನೆಯು ಅತ್ಯಂತವಾದ ಒಂದು ಶುಭದಾಯಕವಾದ ಒಂದು ಯೋಗವಾಗಿದೆ. ಆಮೇಲೆ ಚಾಂಟಿಂಗ್ ಅಂದ್ರೆ ನಾವು ಒಂದು ರಿಚುವಲ್ಸ್ ಅಂತ ಮಾಡ್ಬೋದು. ಈಗ ನಮ್ಮ ಭಾರತ ದೇಶದಲ್ಲಿ ಎಷ್ಟೋ ಜನ ಒಂದು ಈಗ ದೇವಸ್ಥಾನಕ್ಕೆ ಹೋಗ್ತಾರೆ, ಆಮೇಲೆ ಬೇರೆ ಬೇರೆ ರೀತಿಯ ಒಂದು ವರ್ಷಿಪ್ ಅಂದ್ರೆ ರಿಚುವಲ್ಸ್ ಅನ್ನು ಮಾಡ್ತಾರೆ. ಆದ್ರೆ ನಾವು ಏನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಈ ಭಕ್ತಿ ಸೇವೆಗೂ ಮತ್ತೆ ಈ ಜ್ಞಾನವಿಲ್ಲದೆ ಯಾರು ಈ ಸುಮ್ಮನೆ ಒಂದು ರಿಚುವಲ್ಸ್ ಮಾಡೋದು ಅಂದ್ರೆ ಬೆಳಿಗ್ಗೆ ಏಳುದು, ಕೈ ಮುಗಿಯೋದು, ಮತ್ತೆ ಒಂದು ಅಗರಬತ್ತಿ ತೋರಿಸುದು, ಆಮೇಲೆ ಹೋಗುದು, ಆಯ್ತು, ಇನ್ನು ದಿನ ಪೂರ್ಣ ಭಗವಂತನ ಸೈಡ್ ಅಲ್ಲಿ ಇರ್ತಾನೆ, ಇವರು ತಮ್ಮದೇ ಲೋಕದಲ್ಲಿ ಇರ್ತಾರೆ. ಈ ರೀತಿಯ ಒಂದು ರಿಚುವಲ್ಸ್ಗೆ ಯಾವುದು ಅದು ಅಂದ್ರೆ ಖಂಡಿತವಾಗಿ ಸ್ವಲ್ಪ ಒಂದು ಅದಕ್ಕೆ ಒಂದು ನಿಮಗೆ ಭಕ್ತಿ ಸುಕೃತಿ ಸಿಗುತ್ತದೆ. ಆದರೆ ನಮ್ಮ ಭಕ್ತಿ ಸೇವೆ ಅಂದ್ರೆ ಹರಿನಾಮ ಜಪಕ್ಕೂ ಮತ್ತೆ ಈ ಸಾಧಾರಣವಾದ ರಿಚುವಲ್ಸಿಗೂ ತುಂಬಾ ಒಂದು ವ್ಯತ್ಯಾಸ ಇದೆ ಅಂತ ಸುಖದೇವ ಗೋಸ್ವಾಮಿಗಳು ಈ ಅಧ್ಯಾಯದಲ್ಲಿ ಹೇಳ್ತಾರೆ. ಆಮೇಲೆ ಇನ್ನೇನು ಹೇಳ್ತಾರೆ ಅಂದ್ರೆ ಭಕ್ತರು ಯಾವಾಗಲೂ ಒಂದು ಪಾಪ ಕಾರ್ಯಕ್ಕೆ ಅವರು ತೊಡಗುವುದಿಲ್ಲ, ಯಾಕಂದ್ರೆ ಅವರ ಒಂದು ಭಕ್ತಿ ಇದು ಪಾಪವನ್ನು ಮಾಡುವ ಅವರ ಪ್ರವೃತ್ತಿಯೇ ಈ ಹರಿನಾಮವು ನಾಶ ಮಾಡ್ತದೆ. ಆದರೆ ಈ ಕರ್ಮಿಗಳು ಮತ್ತೆ ಜ್ಞಾನಿಗಳು ಇರ್ತಾರಲ್ಲ, ಅವರು ಪಾಪಗಳನ್ನು ಸತತವಾಗಿ ಮಾಡ್ತಾ ಇರ್ತಾರೆ. ಆಮೇಲೆ ಹೇಗೆ ಯಮದೂತರಿಗೆ ಯಮರಾಜನು ಭಕ್ತರನ್ನು ಶಿಕ್ಷೆಗೆ ಒಳಪಡಿಸುವುದು ತುಂಬಾ ಒಂದು ಭಯಾನಕವಾದ ಕೆಲಸ ಅಂತ ಯಮದೂತರಿಗೆ ಯಮರಾಜ ಹೇಗೆ ವರ್ಣನೆ ಮಾಡಿದ್ದಾನೆ ಅದನ್ನು ಸಹ ನಾವು ನೋಡಿದ್ವಿ. ಈಗ ಇವತ್ತು ನಾವು ಏನನ್ನೆಲ್ಲ ನೋಡಿದ್ವಿ, ಈಗ ಅಜಾಮಿಲ ಹೇಗೆ ಅವನು ಪಾಪ ಕಾರ್ಯವನ್ನು ಮಾಡಿದ್ರೆ ಸಹ ಹರಿನಾಮವನ್ನು ಅಂದ್ರೆ ಒಂದು ನಾರಾಯಣನ ಹೆಸರು ತೆಗೆದು ಹರಿನಾಮವನ್ನು ತೆಗೆದು ಅವನು ಹೇಗೆ ಆಮೇಲೆ ವಿಷ್ಣು ದೂತರ ಅವನಿಗೆ ರಕ್ಷಣೆ ಕೊಟ್ಟು ಅವನು ಆಮೇಲೆ ಪುನಃ ಅವನಿಗೆ ಒಂದು ಜೀವನ ನಡೆಸಲಿಕ್ಕೆ ಒಂದು ಅವಕಾಶ ಸಿಕ್ಕಿದಾಗ ಅವನು ಸತತವಾಗಿ ಹರಿನಾಮವನ್ನು ಮಾಡಿ ತನ್ನ ಜೀವನವನ್ನು ಅವನು ಪರಿಪೂರ್ಣಗೊಳಿಸಿಕೊಂಡು ಹೇಗೆ ವೈಕುಂಠಧಾಮಕ್ಕೆ ಪುನಃ ವಾಪಸ್ಸು ಹೋದ. ಆಮೇಲೆ ಹೇಗೆ ನಮ್ದು ಹರಿನಾಮದ ಒಂದು ಮಹಾತ್ಮೆಯನ್ನು ಯಮರಾಜ ಯಮದೂತನಿಗೆ ತಿಳಿಸಿದ. ಆಮೇಲೆ ನಾವು ಈ ಹರಿನಾಮದ 10 ಇಫೆಕ್ಟ್ಗಳು ಅಂದ್ರೆ ಹೇಗಿದೆ ಅದನ್ನು ನೋಡಿದ್ವಿ. ಆಮೇಲೆ ಸುಖದೇವ ಗೋಸ್ವಾಮಿಗಳು ಹೇಗೆ ನಮ್ದು ಹರಿನಾಮವು ರಿಚುವಲ್ಸ್ ಇಂದ ಬೇರೆಯಾಗಿದೆ ಅಂತ ನಾವು ನೋಡಿದ್ವಿ. ಆಮೇಲೆ ಹರಿನಾಮ ಸಂಕೀರ್ತನೆಯು ಅತ್ಯಂತ ಒಂದು ಶುಭದಾಯಕವಾದ ಮಾರ್ಗ ಅಂತ ನಾವು ಈ ವಿಷಯಗಳನ್ನು ಇವತ್ತು ನೋಡಿದ್ವಿ. ನಾನು ಇಲ್ಲಿಗೆ ನಮ್ಮ ಇವತ್ತಿನ ಒಂದು ಈ ಅಜಾಮಿಲನ ಕಥೆಯನ್ನು ಮತ್ತೆ ಹರಿನಾಮದ ಮಹಾತ್ಮೆಯನ್ನು ಇಲ್ಲಿಗೆ ಸದ್ಯಕ್ಕೆ ಮುಗಿಸ್ತಾ ಇದ್ದೇನೆ. ನಿಮಗೆ ಏನಾದರೂ ಪ್ರಶ್ನೆಗಳು ಇದ್ರೆ ಕೇಳಬಹುದು. ಹರೇ ಕೃಷ್ಣ. Hare Krishna, Prabhuji. A very nice class, Prabhuji. I am unmuting all, so they can unmute and ask questions directly.
ಶಿರೀಶ್ ಅಂತ ಯಾರೋ ಅವರು ಕೈಯನ್ನು ಎತ್ತಿದ್ದಾರೆ. ಶಿರೀಶ್ ಇದೀರಾ ನೀವು? ಶಿರೀಶ್ ಅವರು ಕೈಯನ್ನು ಎತ್ತಿದ್ದಾರೆ ಅವರು. ಅಥವಾ ಬೇರೆಯವರಿಗೆ ಏನಾದ್ರೂ ಪ್ರಶ್ನೆ ಇದ್ರೆ ಸಹ ನೀವು ಕೇಳಬಹುದು. ಪ್ರಭುಜಿ, ಹರಿ ಓಂ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಈಗ ಅಜಮೇಳನು ತನ್ನ ಸರ್ವಸ್ವವನ್ನು ಬಿಟ್ಟು ಕೊಟ್ಟು ಮತ್ತೆ ಅವನು ಭಕ್ತಿ ಮಾರ್ಗದಲ್ಲಿ ಹೋದ ಅಂತ. ಆದ್ರೆ ನಮ್ಮಂತವರಿಗೆ, ಸಾಮಾನ್ಯ ಜನರಿಗೆ ಅದು ಆಗುದಿಲ್ಲ. ಆಗಿರುವಾಗ ನಮ್ಮನ್ನು ನಾವು ಭಕ್ತಿ ಮಾರ್ಗದಲ್ಲಿ ತೊಡಗಿಸಿಕೊಳ್ಳೋದು ಪೂರ್ಣ ಹೇಗೆ? ತುಂಬಾ ಒಳ್ಳೆಯ ಒಂದು ಪ್ರಶ್ನೆ. ನಾವು ಹೇಗೆ ಅಂದ್ರೆ, ನಾವು ಈಗ ನೀವು ಹೇಳುವುದು, ನಾವು ಈಗ ಬೇರೆ ಬೇರೆ ಒಂದು ರೀತಿಯ ಒಂದು ವೃತ್ತಿಯನ್ನು ಮಾಡ್ತಾ ಇರ್ತೇವೆ. ನಾವು ಹೇಗೆ ಸಂಪೂರ್ಣವಾಗಿ ಬಿಟ್ಟು ಭಕ್ತಿ ಸೇವೆಯನ್ನು ಮಾಡಬಹುದು ಅಂತ, ಅದು ನಾವು ಏನನ್ನು ಬಿಡಬೇಕಾಗಿ ಇಲ್ಲ. ಇದು ಭಕ್ತಿ ಸೇವೆಯ ಒಂದು ಸ್ಪೆಷಲ್ ಆದ ಒಂದು ಗುಣ. ಅಂದ್ರೆ ನಾವು ಇಂಜಿನಿಯರ್ ಆಗಿರಬಹುದು, ಅಥವಾ ನಾವು ಡಾಕ್ಟರ್ ಆಗಿರಬಹುದು, ನಾವು ಗೃಹಿಣಿ ಆಗಿರಬಹುದು, ಅಥವಾ ನಾವು ಲಾಯರ್ ಆಗಿರಬಹುದು. ನಾವು ಏನನ್ನೂ ಬಿಡಬೇಕಾಗಿ ಇಲ್ಲ. ನಾವು ಯಾವ ಒಂದು ನಮ್ಮ ಕೆಲಸವನ್ನು ಕಾರ್ಯವನ್ನು ಮಾಡ್ತಾ ಇದ್ದೇವೆ, ನಾವು ಅದನ್ನು ಕಂಟಿನ್ಯೂ ಮಾಡಿ ಹೋಗ್ಬೇಕು. ಅಂದ್ರೆ ಅದಕ್ಕಾಗಿ ಈ ಭಾಗವದ್ಗೀತದಲ್ಲಿ ಮೊದಲನೇ 6 ಅಧ್ಯಾಯ ಇದನ್ನೇ ವಿಸ್ತಾರವಾಗಿ ಹೇಳ್ತದೆ. ಏನಂದ್ರೆ, ನಾವು ಯಾವ ಸ್ಥಾನದಲ್ಲಿ ಇದ್ದೇವೋ ಅದೇ ಸ್ಥಾನದಲ್ಲಿ ಇರಬೇಕು. ಆದ್ರೆ ನಾವು ಏನನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂದ್ರೆ, ನಾವು ಕೃಷ್ಣನನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಕೃಷ್ಣನನ್ನು ನಮ್ಮ ಜೀವನದ ಕೇಂದ್ರವನ್ನಾಗಿ ಇಟ್ಟುಕೊಳ್ಬೇಕು. ಅಂದ್ರೆ ಹರಿನಾಮವನ್ನು ನಾವು ನಮ್ಮ ಜೀವನದಲ್ಲಿ ಆಡ್ ಮಾಡ್ಬೇಕು. ನಾವು ಏನನ್ನು ಬಿಡ್ಬೇಕಾಗಿ ಇಲ್ಲ, ನಮ್ಮ ಜೀವನದಲ್ಲಿ ಆಡ್ ಮಾಡ್ಕೊಳ್ಬೇಕು. ಆಡ್ ಮಾಡ್ಕೊಳ್ಳೋದಂದ್ರೆ ಏನು? ನಮ್ಮ ಜೀವನದಲ್ಲಿ ಎಡಿಷನ್ ಮಾಡೋದು. ಅಂದ್ರೆ ನಾವೀಗ ಏನನ್ನು ಇದು ನಮ್ಮ ಫ್ಯಾಮಿಲಿ ಬಿಟ್ಟು, ನಮ್ಮ ಕೆಲಸ ಬಿಟ್ಟು ನಾವು ಕಾಡಿಗೆ ಹೋಗಿ ಏನು ತಪಸ್ಸು ಅಥವಾ ಯೋಗ ಮಾಡ್ಬೇಕಾಗಿ ಇಲ್ಲ. ಆದ್ರೆ ನಾವು ನಮ್ಮ ಜೀವನದಲ್ಲಿ ಯಾವಾಗ ನಮ್ಮ ಕೆಲಸಗಳನ್ನು, ಈಗ ಇಂಜಿನಿಯರ್ ಆದವನು ಅವನ ಸಾಫ್ಟ್ವೇರ್ ಕೆಲಸನೋ ಅಥವಾ ಮೆಕ್ಯಾನಿಕಲ್ ಕೆಲಸನೋ ಮಾಡ್ಬೋದು. ಡಾಕ್ಟರ್ ಆದವನು ಅವನ ಮೆಡಿಕಲ್ ಪ್ರೊಫೆಷನ್ ಅನ್ನು ಮಾಡ್ಬೋದು. ಆಮೇಲೆ ಮಾಡಬೇಕು. ಅದರ ಜೊತೆಗೆ ಅವನು ಹರಿನಾಮವನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅವನ ಸಂಪೂರ್ಣ ಒಂದು ಕಾರ್ಯ ಚಟುವಟಿಕೆಗಳು ಏನಾಗ್ತದೆ, ಅದು ಭಕ್ತಿ ಸೇವೆಯಾಗಿ ಕನ್ವರ್ಟ್ ಆಗ್ತದೆ. ಆದ್ರಿಂದ ನಾವು ನಮ್ಮ ಈಗ ಕೆಲಸಗಳನ್ನು ದಿನನಿತ್ಯ ಮಾಡುವುದನ್ನು ಮಾಡಿ, ಹರಿನಾಮ ಮತ್ತೆ ನಾವು ಭಗವಂತನಿಗೆ ವಿಗ್ರಹ ಸೇವೆಯನ್ನು ಮಾಡುವುದು. ಅಂದ್ರೆ ಚಿತ್ರಕ್ಕೆ ಒಂದು ಆರತಿ ತೋರಿಸುವುದು, ಪ್ರತಿದಿನ ನಮ್ಮ ಎಷ್ಟಾಗ್ತದೋ ಅಷ್ಟು ಹರಿನಾಮವನ್ನು ಜಪ ಮಾಡುವುದು. ಆಮೇಲೆ ವೈಷ್ಣವರಿಗೆ ನಮ್ಮಿಂದ ಆದಷ್ಟು ಸೇವೆಯನ್ನು ಮಾಡುವುದು. ಆಮೇಲೆ ಆದಷ್ಟು ನಮ್ಮ ಜೀವನದಲ್ಲಿ ಸಾಧ್ಯವಾದ್ರೆ ನಮ್ಗೆ ಅಂದ್ರೆ ನೀರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ನಾವು ಭಗವಂತನಿಗೆ ಭೋಗವನ್ನು, ನೈವೇದ್ಯವನ್ನು ಮಾಡಿ, ಭೋಗವನ್ನು ಅರ್ಪಿಸಿ ಆಮೇಲೆ ಪ್ರಸಾದವನ್ನು ಸ್ವೀಕಾರ ಮಾಡುವುದು. ಈ ರೀತಿ ನಮ್ಮ ಜೀವನದಲ್ಲಿ ಎಷ್ಟು ಶಕ್ತ್ಯಾನುಸಾರವಾಗಿ ನಾವು ಎಷ್ಟು ಒಂದು ಭಕ್ತಿ ಸೇವೆಯನ್ನು ನಾವು ಮಾಡ್ಲಿಕ್ಕಾಗ್ತದೋ ಅದನ್ನು ಮಾಡ್ತಾ ನಾವು ಕ್ರಮೇಣವಾಗಿ ನಾವು ಶುದ್ಧರಾಗ್ತಾ ಹೋಗ್ಬಹುದು. ಆದ್ರಿಂದ ನಾವು ಏನನ್ನು ಬಿಡ್ಬೇಕಾಗಿಲ್ಲ. ನಾವು ಹರಿನಾಮವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಓಕೆ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ. ಅದನ್ನ ಅಳವಡಿಸಿಕೊಂಡು ನಮ್ಮ ಧರ್ಮವನ್ನು ನಾವು ಪಾಲಿಸ್ಬೇಕಂತನ? ಹೌದು. ಅದನ್ನೇ ಅರ್ಜುನನಿಗೆ ಕೃಷ್ಣ ಹೇಳುವುದು. ಅಂದ್ರೆ ಅರ್ಜುನ, ನೀನು ಕ್ಷತ್ರಿಯ, ನೀನು ನಿನ್ನ ಯುದ್ಧವನ್ನು ಮಾಡಲೇಬೇಕು. ಆದ್ರೆ ನೀನು ಆ ಯುದ್ಧವನ್ನು ಮಾಡ್ಬೇಕಾದ್ರೆ ಸದಾಕಾಲ ನನ್ನನ್ನು ನೆನಪಿಟ್ಕೊಂಡು ನನಗಾಗಿ ಯುದ್ಧವನ್ನು ಮಾಡು. ಆಮೇಲೆ ರಿಸಲ್ಟ್ ಅಂದ್ರೆ ನೀವು ಆ ರಿಸಲ್ಟ್ ನ ಒಂದು ಅಪೇಕ್ಷೆಯನ್ನು ಇಟ್ಕೊಳ್ಬೇಡ.
ಕರ್ಮಣ್ಯವಾಧಿಕಾರಸ್ಥೆ ಮಾಫಲೇಸು ಕದಾಚನ ಅಂತ ಅಂದ್ರೆ ನೀನು ನಿನ್ನ ಕರ್ತವ್ಯವನ್ನು ಭಗವಂತನ ಸಂತೋಷಕ್ಕಾಗಿ ಮಾಡು, ಆದ್ರೆ ಆ ರಿಸಲ್ಟ್ ಅನ್ನು ಎಕ್ಸ್ಪೆಕ್ಟ್ ಮಾಡಬೇಡ ಅಂತ ಕೃಷ್ಣ ಅರ್ಜುನನಿಗೆ 3ನೇ ಅಧ್ಯಾಯದಲ್ಲಿ 2ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾನೆ. ಆದ್ರಿಂದ ನಮ್ಮ ಕರ್ತವ್ಯಗಳನ್ನು ಮಾಡ್ಬೇಕು, ಮಾಡ್ತಾ ಮಾಡ್ತಾ ನಾವು ಭಗವಂತನನ್ನು ನೆನಪಿಟ್ಕೊಳ್ಬೇಕು, ಅದರ ಜೊತೆಗೆ ಭಕ್ತಿ ಸೇವೆಯನ್ನು ಮಾಡ್ತಾ ಇರ್ಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ. ಇನ್ನೇನಾದ್ರೂ ಪ್ರಶ್ನೆ ಇದೆಯಾ? ನನ್ನ ಒಂದು ನಿಮ್ಮಲ್ಲಿ ಕಳಕಳಿಯಾದ ಒಂದು ವಿನಂತಿ ಏನು ಅಂದ್ರೆ, ನಿಮಗೆ ಸಾಧ್ಯವಾದಷ್ಟು ಹರಿನಾಮವನ್ನು ಜಪ ಮಾಡಿ ಪ್ರತಿದಿನ. ನಿಮಗೆ ನಿಮ್ಮ ಶಕ್ತಿಯಾನುಸಾರವಾಗಿ ಇಷ್ಟೇ ಮಾಡ್ಬೇಕು ಅಷ್ಟೇ ಮಾಡ್ಬೇಕು ಅಂತ ಹೇಳುವುದಿಲ್ಲ. ನಿಮ್ಮ ಶಕ್ತಿಯಾನುಸಾರವಾಗಿ ಎಷ್ಟು ಜಾಸ್ತಿ ಆಗ್ತದೋ ಅಷ್ಟು ಹರಿನಾಮವನ್ನು ಮಾಡಿ. ಇದರಿಂದ ನಿಮ್ಮ ಜೀವನದಲ್ಲಿ ನಿಮ್ಗೆ ತುಂಬಾ ಒಳ್ಳೇದಾಗ್ತದೆ. ನೀವು ಅದನ್ನು ಕ್ರಮೇಣವಾಗಿ ನೀವೇ ಅದನ್ನು ಅನುಭವಕ್ಕೆ ಬಂದು ನೀವು ಅದನ್ನು ನೋಡ್ತೀರಾ. ಅದರಿಂದ ನನ್ನ ವಿನಂತಿ ಏನು ಅಂದ್ರೆ, ನೀವು ಆದಷ್ಟು ಭಕ್ತಿ ಸೇವೆಯನ್ನು ಮಾಡಿ, ಆದಷ್ಟು ಈ ಹರಿನಾಮವನ್ನು ನಿಮ್ಗೆ ಸಾಧ್ಯವಾದಷ್ಟು ಮಾಡಿ, ಆಮೇಲೆ ಭಕ್ತರ ಸಂಘವನ್ನು ಮಾಡಿ, ಆದಷ್ಟು ಈ ಭಗವದ್ಗೀತೆ ಯಥಾರೂಪ ಅಂತ ಒಂದು ಪುಸ್ತಕ ಇದೆ, ಶ್ರೀಲ ಪ್ರಭುಪಾದರು ಬರೆದಿರುವಂತಹ ಈ ಪುಸ್ತಕವನ್ನು ಆದಷ್ಟು ಓದಿ. ಆಮೇಲೆ ನಿಮಗೆ ಯೂಟ್ಯೂಬ್ ಅಲ್ಲಿ ಸಹ ಕೆಲವು ಈ ಭಗವದ್ಗೀತೆಯ ಬಗ್ಗೆ ಇಸ್ಕಾನ್ ಇಂದ ಕೆಲವು ಪ್ರವಚನಗಳು ಸಹ ಸಿಗ್ತದೆ. ಅದನ್ನು ಸಹ ಆದಷ್ಟು ಪ್ರತಿದಿನ ಕೇಳಲಿಕ್ಕೆ ಪ್ರಯತ್ನ ಮಾಡಿ. ಆದಷ್ಟು ಈ ಭಕ್ತಿ ಸೇವೆಯನ್ನು ನೀವು ತೆಗೆದುಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಈ ಜೀವನವನ್ನು ಯಶಸ್ವಿ ಮಾಡ್ಲಿಕ್ಕೆ ಪ್ರಯತ್ನ ಪಡಿ ಅಂತ ನಾನು ವಿನಂತಿ ಮಾಡ್ತೇನೆ ನಿಮ್ಮೆಲ್ಲರಲ್ಲಿ. ಹರೇ ಕೃಷ್ಣ. ಇನ್ನೇನಾದ್ರೂ ಕ್ವಶನ್ ಇದೆಯಾ? ಶಿರೀಶ್ ಅವರು ಮಾತಾಜಿನ ಪ್ರಭುಜಿನ ಗೊತ್ತಾಗ್ಲಿಲ್ಲ, ಅವರು ಕೈಯನ್ನು ಎತ್ತಿದ್ದಾರೆ. ಏನಾದ್ರೂ ಪ್ರಶ್ನೆ ಇದೆಯಾ ಶಿರೀಶ್ ಅವರೇ? ಅವ್ರದ್ದು ಆಡಿಯೋ ಇಲ್ಲ ಅಂತ ಅನಿಸ್ತಾ ಇದೆ. ಅವರು ಮಾತಾಡಿದ್ದು ಕೇಳಿಸ್ತಾ ಇಲ್ಲ. ಅವರದ್ದು ಆಡಿಯೋ ಯಾಕೋ ಎನೇಬಲ್ ಆಗಿಲ್ಲ. ಓಕೆ ಶಿರೀಶ್ ಅವರೇ, ಇದು ನೀವು ಏನಾದ್ರೂ ಆದ ರೀತಿ ಪ್ರಶ್ನೆ ಇದ್ರೆ ನನಗೆ ನನ್ನ ಇದು ವಾಟ್ಸ್ಆಪ್ ಅಲ್ಲಿ ನೀವು ಹಾಕ್ಬಹುದು. ವಾಟ್ಸ್ಆಪ್ ಅಲ್ಲಿ ಗ್ರೂಪ್ ಅಲ್ಲೂ ಹಾಕ್ಬಹುದು, ಅಥವಾ ನನ್ನ ನಂಬರ್ ನಾನು ಕೊಟ್ಟಿದ್ದೇನೆ, ಅದನ್ನು ನೀವು ಅದರಲ್ಲಿ ಸಹ ಪರ್ಸನಲ್ ಆಗಿ ಏನಾದ್ರೂ ಪ್ರಶ್ನೆ ಇದ್ರೆ ವಾಟ್ಸ್ಆಪ್ ಮಾಡಬಹುದು. ನಾನು ಮತ್ತೊಮ್ಮೆ ನನ್ನ ನಂಬರ್ ಅನ್ನು ಇಲ್ಲಿ ಹಾಕ್ತೇನೆ. ನಿಮಗೆ ಏನಾದ್ರೂ ಒಂದು ಪ್ರಶ್ನೆ ಇದ್ರೆ, ವೈಯಕ್ತಿಕವಾಗಿ ಏನಾದ್ರೂ ಕೇಳಬೇಕು ಅಂತ ಇದ್ರೆ ನೀವು ನನಗೆ ಪರ್ಸನಲ್ ಆಗಿ ಸಹ ಒಂದು ಮೆಸೇಜ್ ಅನ್ನು ಹಾಕಿ, ನಾನು ಆದಷ್ಟು ಬೇಗ ನಿಮಗೆ ಒಂದು ಉತ್ತರವನ್ನು ಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಆಮೇಲೆ ನಮ್ದು ಇದು ನೆಕ್ಸ್ಟ್ ವಾರ ಸಹ 5ವರೆಗೆ ಇರುತ್ತದೆ ಇದು, ಮೋಸ್ಟ್ ಪ್ರಾಬಬ್ಲಿ. ಆದ್ರಿಂದ ನೀವು ಈ ನೆಕ್ಸ್ಟ್ ಪ್ರತಿ ವಾರ ಇದನ್ನು ಜಾಯಿನ್ ಆಗ್ಲಿಕ್ಕೆ ಪ್ರಯತ್ನ ಪಡಿ. ಆಮೇಲೆ ಇದು ಶನಿವಾರ ಮಾತ್ರ ನೀವು ಇದು ಜಪ ಮತ್ತೆ ಇದು ಮಾಡ್ಬೇಕು ಅಂತ ಅಲ್ಲ. ನೀವು ಪ್ರತಿದಿನ ನಿಮಗೆ ಈ ಭಗವದ್ಗೀತೆ ಓದುವುದು, ಆಮೇಲೆ ಈ ಹರಿನಾಮವನ್ನು ಮಾಡುವುದು ಮಾಡಿ ಪ್ರತಿದಿನ. ಅಂದ್ರೆ ವಾರದ ಇತರ ದಿನಗಳಲ್ಲಿ ಸಹ ಸೋಮವಾರ, ಮಂಗಳವಾರ ಈ ರೀತಿ. ಆಮೇಲೆ ಶನಿವಾರ ನಾವು ಈ ಕ್ಲಾಸ್ ಅನ್ನು ಆದಷ್ಟು ಕ್ಲಾಸ್ ಅಲ್ಲಿ ಈ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತದ ವಿವಿಧ ಶ್ಲೋಕ ಮತ್ತೆ ಅದರದ್ದು ವಿವಿಧ ಒಂದು ಲೀಲೆಗಳು ಇದೆ. ಇದನ್ನು ನಾವು ನಮ್ಮ ಅರ್ಥ ಮಾಡಿಕೊಂಡು ನಾವು ನಮ್ಮ ಜೀವನದಲ್ಲಿ ಹೇಗೆ ಈ ಶ್ಲೋಕಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು, ಭಗವದ್ಗೀತೆಯ ಶ್ಲೋಕವನ್ನು, ಈ ಭಗವದ್ಗೀತೆಯ ಜ್ಞಾನವನ್ನು, ಭಾಗವತದ ಜ್ಞಾನವನ್ನು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು ಅಂತ ನಾವು ಪ್ರತಿ ಶನಿವಾರ ಇದನ್ನ ನಾವು ನಮ್ಮ ಶಕ್ತಿಗೆ ಅನುಗುಣವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ. ಸೊ ಪ್ರತಿಯೊಬ್ಬರು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಿ.
ಇನ್ನೇನಾದ್ರೂ ಪ್ರಶ್ನೆ ಇದೆಯಾ? ಇನ್ನೇನಾದ್ರೂ ಪ್ರಶ್ನೆ ಇಲ್ಲ ಅಂದ್ರೆ ನಾವು ಇವತ್ತಿನ ಕ್ಲಾಸ್ ಅನ್ನು ಕ್ಲೋಸ್ ಮಾಡಬಹುದು. ಪ್ರಶ್ನೆ ಇದ್ರೆ, ಒಂದು ಪ್ರಶ್ನೆ ಇದ್ರೆ ಯಾರಾದ್ರೂ ಕೇಳಿ. Okay. Okay, Akshay Prabhu, I think there are no questions. So we can end the class with the Vaishnav Pranam. Vancha kalpa tarubhyascha kripa sindubhya evacha patitanam pavanebhyo Vaishnavebhyo namo namaha. Ananta Koti Vaishnav Vrand ki jai. Srila Prabhupada ki jai. Hare Krishna. Hare Krishna. Hare Krishna. I'm ending the class here, Prabhuji. Hare Okay, Prabhu, you can end the class. Hare Krishna, Prabhu.